ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ದ ಕರ್ಸ್ಡ್ ಡೆಡ್ ಮ್ಯಾನ್ ಸ್ಪ್ರೇ ಅನ್ನೋ ಕೊರಿಯನ್ ಮೂವಿನ ನೋಡ್ತಾ ಇದ್ವಿ. ತುಂಬಾನೇ ಚೆನ್ನಾಗಿತ್ತಲ್ವಾ? ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಫಸ್ಟ್ ಹಾಫ್ ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರೆ ಐಕಾನ್ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಹಾಫ್ ನ ನೋಡ್ಕೊಂಡ್ ಬಂದ್ಬಿಡಿ. ಅವಾಗೆ ಈ ಸೆಕೆಂಡ್ ಹಾಫ್ ನಿಮ್ಗೆ ಅರ್ಥ ಆಗೋದು. ನಿಮಗೆ ಬೇಕಾಗಿರೋ ಟ್ವಿಸ್ಟ್ ಅಂಡ್ ಟರ್ನ್ಸ್ ಎಲ್ಲ ಇದರಲ್ಲೇ ಇರುತ್ತೆ. ಮಿಸ್ ಮಾಡದೆ ಸೆಕೆಂಡ್ ಹಾಫ್ ನ ಕೂಡ ನೋಡ್ಬಿಡಿ. ಸೆಕೆಂಡ್ ಹಾಫ್ ನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಬಿಡಿ. ಅದು ನಮ್ಗೆ ಇನ್ನಷ್ಟು ಮೋಟಿವೇಟ್ ಆಗುತ್ತೆ ಇತರ ಒಳ್ಳೆ ಒಳ್ಳೆ ಮೂವೀಸ್ ನೆಲ್ಲ ಮಾಡೋದಕ್ಕೆ. ಬನ್ನಿ ಇವತ್ತಿನ ಸೆಕೆಂಡ್ ಹಾಫ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟ್ ಹಾಫ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋಯಿನ್ ಕಿಮೋರ್ ಹೇಳಿದನ್ನೆಲ್ಲ ಕೇಳಿಸ್ಕೊಂಡು ತಕ್ಷಣ ಒಂದು ಇಂಟರ್ವ್ಯೂ ಮಾಡ್ಬೇಕು, ಎಲ್ಲದಕ್ಕೂ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ಸಿಒನೇ ಕರೆದು ಇವ್ರು ಇಂಟರ್ವ್ಯೂ ಮಾಡ್ತಾ ಇರೋದು. ಸಿಒ ಕೂಡ ಮಾಡಿರೋ ಪ್ರತಿಯೊಂದು ತಪ್ಪನ ಕೂಡ ಒಪ್ಕೊಳ್ತಾರೆ. ಅಂತ ನಿಜ ಏನಂತ ನೋಡಿದ್ರೆ ಹೌದು ನಿಜಾನೇ, ನಾವು ರಿಸರ್ಚ್ ಮಾಡಿದ್ವಿ, ಬಟ್ ನಾವ್ ಯಾರನ್ನು ಕಂಪಲ್ ಮಾಡಿ ರಿಸರ್ಚ್ ಗೆ ಒಪ್ಕೊಳ್ಳಿ ಅಂತ ಹೇಳಿಲ್ಲ. ಅದ್ರಲ್ಲಿ ಕೆಲವರು ಅವರಾಗೆ ಬಂದ್ರು ಅಂತ ಹೇಳ್ತಾರೆ. ಸರಿ, ಬಂದಿರೋರೆಲ್ಲರೂ ಇಂಡೋನೇಷಿಯನ್ ಪೀಪಲ್ ಅಂತ ಕೇಳಿದ್ರೆ ಇಂಡೋನೇಷಿಯನ್ ಪೀಪಲ್ ಅಂತ ನಮಗ್ ಗೊತ್ತಿಲ್ಲ, ಫಸ್ಟ್ ಆಫ್ ಆಲ್ ಅವ್ರು ಯಾವ ಕಂಟ್ರಿಯಿಂದ ಬಂದಿದ್ದಾರೆ ಅಂತ ನನಗೆ ಸರಿಯಾಗಿ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಹಂಗಾದ್ರೆ ಅನಾಥರು ಹೇಳಕ್ಕೆ ಕೇಳಕ್ಕೆ ಯಾರು ಇಲ್ಲ, ಅವ್ರ ಹೆಂಗ್ಸತ್ರ ಏನು ಅಂತ ಹೇಳಿ ಅಂತವ್ರನ್ನೆಲ್ಲ ಕರ್ಕೊಂಡ್ಬಂದು ನೀವು ಈ ತರ ರಿಸರ್ಚ್ ಗೆ ಯೂಸ್ ಮಾಡ್ಕೊಂಡು ಅವ್ರನ್ನೆಲ್ಲ ಸಾಯಿಸ್ಬಿಟ್ರ ಅಂತ ಕೇಳಿದಾಗ ಆ ಸಿಒ ಹೇಳ್ತಾರೆ ಇಲ್ಲ ಇಲ್ಲ ಮೇಡಮ್, ಆತರ ಅಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನಾವ್ ಈ ರಿಸರ್ಚ್ ನ ಮಾಡ್ಬೇಕಾದ್ರೆ ಅವ್ರಿಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡೇ ಮಾಡಿದ್ದು, ಆದ್ರೆ ಈ ತರ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆದ್ರೆ ಪೂರ್ತಿ ತಪ್ಪು ನಾವೇ ಮಾಡಿರೋದು. ನಾನ್ ಮಾಡಿರೋ ತಪ್ಪನ ನಾನು ಒಪ್ಕೊಳ್ತಾ ಇದೀನಿ. ಈಗ ನಾನು ಹೇಳಿದೀನಲ್ಲ ಈ ವಿಡಿಯೋ, ಇದೇ ಪೊಲೀಸ್ಗೆ ಒಂದು ಎವಿಡೆನ್ಸ್ ಆಗಿರ್ಲಿ, ಇದಕ್ ಮೇಲೆ ನನ್ಗೇನು ಗೊತ್ತಿಲ್ಲ, ನಾನು ಹೇಳೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಸರಿ ಆಯ್ತು ಅಂತ ಹೀರೋಯಿನ್ ಕೂಡ ಸಿಒ ನ ಅಲ್ಲಿಂದ ಹೊರಗಡೆ ಕಳಿಸ್ಬಿಡ್ತಾರೆ. ಬರ್ಬೇಕಾದ್ರೆ ಸಿಒ ಬೇಜಾರಾಗೆ ಬರ್ತಾರೆ. ಹೀರೋಯಿನ್ ಹಿಂದ್ಗಡೆನೆ ಬಂದು ಕೇಳ್ತಾಳೆ, ನಿಜವಾಗ್ಲೂ ನೀವು ಮಾಡಿರೋ ತಪ್ಪು ಅಂತ ನೀವು ನಿಜವಾಗ್ಲೂ ಫೀಲ್ ಮಾಡಿ ಹೇಳ್ತಾ ಇದ್ದೀರಾ ಹೆಂಗೆ ಅಂತ ಕೇಳಿದಾಗ ಸಿಒ ಹೇಳ್ತಾರೆ, ಹೌದು ಮೇಡಮ್, ನಾವ್ ಮಾಡಿದ್ ಖಂಡಿತ ದೊಡ್ಡ ತಪ್ಪೆ. ನಾವ್ ಮಾಡೋ ರಿಸರ್ಚ್ ಇಂದ ತುಂಬಾ ಜನಕ್ಕೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡು ಈ ತರ ಮಾಡಿದ್ದು, ಆದ್ರೆ ಈ ತರ ಆಗದಂತ ನಾವು ಸ್ವಲ್ಪನೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇದಕ್ಕೆಲ್ಲ ಕಾರಣ ನಾವೇ ತಾನೆ ಅಂತ ತುಂಬಾನೇ ಫೀಲ್ ಮಾಡ್ತಾರೆ. ಹೀರೋಯಿನ್ ಹೇಳ್ತಾಳೆ, ನೀವ್ ಮಾಡಿದ ತಪ್ಪು ಅಂತ ಒಪ್ಕೊಂಡ್ಬಿಟ್ರೆ ಏನು ತಪ್ಪೇ ಮಾಡ್ದೆ 100 ಜನ ಅನ್ಯಾಯವಾಗಿ ಸತ್ತೋಗಿದ್ದಾರೆ, ನೀವ್ ಮಾಡಿದ್ದೆಲ್ಲ ಯಾವ ರೀತಿಯಲ್ಲಿ ನ್ಯಾಯ, ಇದಕ್ಕೇನ್ ಆನ್ಸರ್ ಮಾಡ್ತೀರಾ ಅಂದಾಗ ಆ ಸಿಒ ಹೇಳ್ತಾರೆ, ಅದೇ ನಾವೇ ತಪ್ಪು ಮಾಡ್ಬಿಟ್ವಿ ಅಂತ ನಾನೇ ಒಪ್ಕೊಳ್ತಾ ಇದೀನಲ್ಲ ಮೇಡಮ್, ನಾವ್ ಮಾಡಿದ್ ತಪ್ಪೇ ಮೇಡಮ್ ಅಂತ ಹೇಳಿ ಆ ಸಿಒ ಅವ್ರದೇ ತಪ್ಪು ಅಂತ ಒಪ್ಕೊಳ್ತಾ ಇರ್ತಾರೆ. ಸರಿ, ಚೇರ್ಮನ್ ಸಾರಿ ಕೇಳಿದ್ರ ಇಲ್ವಾ ಅಂತ ಕೇಳಿದಾಗ ಸಿಒ ಹೇಳ್ತಾರೆ, ಅವ್ರ ಮಗಳೊಬ್ಳು ಪಿಸಾಚಿ ಇದ್ದಾಳೆ, ಅವಳು ಬದುಕಿರೋವರೆಗೂ ಚೇರ್ಮನ್ ಯಾವತ್ತಿಗೂ ಸಾರಿ ಕೇಳೋದಿಲ್ಲ, ಅವ್ರನ್ನ ಕೇಳಕ್ಕೂ ಅವಳು ಬಿಡೋದಿಲ್ಲ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ನಮ್ ಹೀರೋಯಿನ್ಗೂ ಏನ್ ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅದಾದ್ಮೇಲೆ ಸಿಒ ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಮತ್ತೆ ಅವ್ರ ಟೀಮ್ ಮೆಂಬರ್ಸ್ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಆಗ ಇವ್ರ ಟೀಮ್ ಅಲ್ಲೇ ಇರೋ ಅವನೊಬ್ಬ ಹೇಳ್ತಾನೆ, ಈ ಇಲ್ಲಿಗಲ್ ಆಗಿ ಇಲ್ಲಿ ಬಂದು ಸ್ಟೇ ಮಾಡಿರೋ ಪ್ರತಿಯೊಬ್ಬರ ಡೀಟೇಲ್ಸ್ ಕೂಡ ಆ ಮ್ಯಾನೇಜ್ಮೆಂಟ್ಸ್ ಹತ್ರ ಇರುತ್ತೆ, ನಾವ್ ಅಲ್ಲೋಗಿ ಚೆಕ್ ಮಾಡಿದ್ರೆ ನಮಗ್ ಬೇಕಾಗಿರೋ ಇನ್ಫಾರ್ಮೇಶನ್ ಸಿಗುತ್ತೆ, ಆ ಮಂತ್ರಮದಿ ಫ್ಯಾಮಿಲಿ ಯಾರ್ದು ಅಂತ ಹೇಳಿ ನಮಗ್ ಗೊತ್ತಾಗುತ್ತೆ ಅಂತ ಹೇಳಿದಾಗ ಹೀರೋಯಿನ್ಗೆ ಟಕ್ಕಂತ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಪ್ರೊಫೆಸರ್ ನಮ್ ಹೀರೋಯಿನ್ಗೆ ಎಲ್ಲಾ ವಿಷಯ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಒಂದು ವಿಷಯನ ಹೇಳಿರ್ತಾರೆ. ಈ ತರ ಒಂದು ಪ್ರೊಸೀಜರ್ ನ ಮಾಡೋದಕ್ಕೆ ಅಂದ್ರೆ ಮಾಟ ಮಂತ್ರ ಎಲ್ಲ ಮಾಡೋದಕ್ಕೆ ಯಾರು ಮಾಡ್ತಾರೋ ಅವ್ರ ಬ್ಲಡ್ ನ ಮಿಕ್ಸ್ ಮಾಡಿನೇ ಮಣ್ಣಲ್ಲಿ ಆ ಗೊಂಬೆಗಳನ್ನೆಲ್ಲ ಮಾಡಿನೇ ಈ ತರ ಮಾಟ ಮಂತ್ರ ಎಲ್ಲ ಮಾಡೋದು ಅಂತ. ಸೊ ಖಂಡಿತ ಇದನ್ನೆಲ್ಲ ಮಾಡ್ಬೇಕಂತಂದ್ರೆ ಯಾವ್ದೋ ಒಂದು ಜಾಗನವರು ಚೂಸ್ ಮಾಡ್ಕೊಂಡೇ ಇರ್ಬೇಕು. ನಾವ್ ಆ ಜಾಗಕ್ಕೆ ಹೋದ್ರೆ ಆ ಮಂತ್ರವಾದಿನ ನಾವ್ ಹಿಡಿದ್ ಬಿಡ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಇವ್ರು ಹೋಗೋ ಜಾಗ ಯಾವ್ದು ಅಂತ ನೋಡಿದ್ರೆ ಹಳೆ ಫಾರ್ಮಾಟಿಕಲ್ ಕಂಪನಿ ಒಂದು. ಯಾಕಂದ್ರೆ ಡೆಡ್ ಬಾಡೀಸ್ ನೆಲ್ಲ ಅಲ್ಲೇ ಇಟ್ಟಿದ್ದಾರೆ ಅಂತ ಇವ್ರಿಗೆ ಗೊತ್ತಿರುತ್ತೆ. ಹಂಗಾದ್ರೆ ಮಂತ್ರವಾದಿ ಕೂಡ ಅಲ್ಲೇ ಇರ್ತಾರೆ, ನಾವ್ ಅಲ್ಲೋಗಿ ಚೆಕ್ ಮಾಡೋಣ ಅಂತ ಹೇಳಿ ನಮ್ ಹೀರೋಯಿನ್ ಮತ್ತೆ ಅವ್ರ ಟೀಮ್ ಎಲ್ಲ ಆ ಜಾಗಕ್ಕೆ ಹೋದ್ರೆ ಕಿಮ್ಮು ಮತ್ತೆ ಇನ್ನೊಬ್ರು ಆ ಮ್ಯಾನೇಜ್ಮೆಂಟ್ ಅಂದ್ರೆ ರೆಕಾರ್ಡ್ಸ್ ಎಲ್ಲ ಇಟ್ಟಿರ್ತಾರೆ ಅಂತ ಹೇಳಿದ್ರಲ್ಲ, ಅದನ್ನ ಚೆಕ್ ಮಾಡಕ್ಕೆ ಅಂತ ಜಾಗಕ್ಕೆ ಹೋಗ್ತಾರೆ. ಆ ಮ್ಯಾನೇಜ್ಮೆಂಟ್ ರೆಕಾರ್ಡಿಂಗ್ ಎಲ್ಲ ಇಟ್ಟಿರ್ತಾರಲ್ಲ ಆ ಜಾಗಕ್ಕೆ ಹೋಗಿ ನೋಡಿದ್ರೆ ಹತ್ತತ್ರ ಒಂದು 10,000 ರೆಕಾರ್ಡಿಂಗ್ಸ್ ಇರುತ್ತೆ. ಅಯ್ಯೋ ಇದನ್ನೆಲ್ಲ ಹೆಂಗಪ್ಪ ನಾವು ಹುಡ್ಕೋದು, ಅದ್ರಲ್ಲ ಮಂತ್ರವಾದಿ ಫ್ಯಾಮಿಲಿ ಯಾವ್ದಂತ ಹೆಂಗಪ್ಪ ಕಂಡುಹಿಡಿಯೋದು ಅಂತ ಅವ್ರಿಗೆ ಇವಾಗೆ ತಲೆ ಸುತ್ಕೊಂಡ್ ಬಂದ್ಬಿಟ್ಟಿರುತ್ತೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಕರೆಕ್ಟ್ ಆಗಿ ಆ ಕಂಪನಿ ಇರೋ ಜಾಗಕ್ಕೆ ಹೊಟ್ಟೋಗ್ತಾರೆ. ಡೋರ್ನ ಓಪನ್ ಮಾಡಿ ನೋಡಿದ್ರೆ ಸಖತ್ ಕತ್ಲಾಗಿರುತ್ತೆ, ತುಂಬಾ ಭಯಂಕರವಾಗಿರುತ್ತೆ. ಜಾಗ ನೋಡೋದಕ್ಕೆ ಒಂಥರ ಅಮಾನುಷವಾಗಿರುತ್ತೆ. ಅಲ್ಲಲ್ಲಿ ಗೂಬೆಗಳ ಸೌಂಡ್ ಎಲ್ಲ ಬರ್ತಾ ಇರುತ್ತೆ. ತುಂಬಾ ಭಯ ಪಟ್ಕೊಂಡೆ ಒಳಗಡೆ ಹೋಗ್ತಾರೆ. ಅಲ್ಲಿರೋ ಒಂದು ರೂಮ್ ಡೋರ್ ನ ಓಪನ್ ಮಾಡಿ ನೋಡಿದಾಗ ಈಗ ಜಾಂಬೀಸ್ ಎಲ್ಲ ಬಂದಿದ್ರಲ್ಲ ಅವ್ರ ಮೇಲೆಲ್ಲ ಒಂದು ಮಂತ್ರದ್ದು ಸಿಂಬಲ್ ಇರುತ್ತಲ್ಲ, ಆತರ ಸಿಂಬಲ್ ಅಲ್ಲಿ ಗೋಡೆ ಮೇಲೆ ಇರೋದನ್ನ ನೋಡ್ತಾಳೆ. ಇನ್ನೇನು ಅದನ್ನ ಮುಟ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ನಮ್ ಹೀರೋಯಿನ್ ಜೊತೆ ಬಂದಿರೋ ಟೀಮ್ ಮೇಟ್ ಅವನು, ಮೇಡಮ್ ನಮ್ಗೆ ಮೇಲೆ ಹೋಗಿ ನೋಡಿದ್ರೆ ಏನಾದ್ರು ಕ್ಲೂ ಸಿಗ್ಬೋದು, ಬನ್ನಿ ಮೇಲೆ ಹೋಗೋಣ ಅಂತ ಹೇಳಿ ನಮ್ ಹೀರೋಯಿನ್ ಮೇಲೆ ಕರ್ಕೊಂಡು ಹೋಗ್ತಾರೆ. ನಮ್ ಹೀರೋಯಿನ್ ಕೂಡ ಟಾರ್ಚ್ ಹಾಕೊಂಡು ನಿಧಾನಕ್ಕೆ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಹೀರೋಯಿನ್ಗೆ ಲೈಟ್ ಆಗಿ ಹಿಂದ್ಗಡೆ ಏನೋ ಸೌಂಡ್ ಕೇಳಿಸುತ್ತೆ. ಏನಂತ ತಿರುಗಿ ನೋಡಿದ್ರೆ ಅಲ್ಲಿರೋ ಒಂದು ಹೆಣ್ಣು ಅವಳನ್ನ ಅಟ್ಯಾಕ್ ಮಾಡಕ್ಕಂತಾನೆ ಬಂದ್ಬಿಡುತ್ತೆ. ಆಗ ತಕ್ಷಣ ಪಕ್ಕದಲ್ಲಿರೋ ಒಬ್ಬ ಅಸಿಸ್ಟೆಂಟ್ ಗನ್ನ ಯೂಸ್ ಮಾಡಿ ಅದನ್ನ ಶೂಟ್ ಮಾಡ್ಬಿಡ್ತಾನೆ. ಆದ್ರೂ ಅದು ಸಾಯ್ತಾ ಇಲ್ಲ, ಹಿಂಗೋ ಕಷ್ಟಪಟ್ಟು ಅದನ್ನ ಸಾಯಿಸ್ಬಿಟ್ಟ. ಅದಾದ್ಮೇಲೆ ಇನ್ನೇನ್ ಅವ್ರಲ್ಲಿಂದ ಹೋಗ್ಬೇಕಂತ ನೋಡ್ಬೇಕಾದ್ರೆ ಈಗ ಬಿದ್ದಿತ್ತಲ್ಲ ಹೆಣ, ಅದ್ರ ಕೈ ಮಾತ್ರ ಸಪರೇಟ್ ಆಗಿ ಲೈಟ್ ಆಗಿ ಶೇಕ್ ಆಗ್ತಾ ಇರೋ ತರ ಅನ್ಸುತ್ತೆ. ಏನಪ್ಪಾ ಇದು ಹಿಂಗಿದೆ ಅಂತ ಹೇಳ್ಬಿಟ್ಟು ಅದನ್ನ ಹಂಗೆ ನೋಡ್ಕೊಂಡು ಅಲ್ಲಿಂದ ಅವ್ರು ಮೂವ್ ಮಾಡ್ಬೇಕು ಅನ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ಹೊತ್ತಿಗೆ ಹತ್ತತ್ರ ಒಂದು 10-15 ಹೆಣಗಳು ಇವ್ರನ್ನ ಓಡಿಸ್ಕೊಂಡ್ ಬರಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಇವ್ರಿಗೆ ಎಲ್ಲೋಗೋದು ಅಂತ ಗೊತ್ತಿಲ್ಲ, ದಡಬುಡ ಅಂತ ಒಂದ್ ರೂಮ್ ಒಳಗಡೆ ಹೋಗಿ ಡೋರ್ ನ ಕ್ಲೋಸ್ ಮಾಡ್ಕೊಳ್ತಾರೆ. ಆದ್ರೆ ಎಲ್ಲಿ ಇವ್ರು ಬಂದಿದ್ ಫೋರ್ಸ್ಗೆ ಆ ರೂಮ್ ಡೋರ್ ನ ಕೂಡ ತಳ್ಕೊಂಡು ನಮ್ ಹೀರೋಯಿನ್ ಅಟ್ಯಾಕ್ ಮಾಡಕ್ಕೆ ಬಂದ್ಬಿಡ್ತು. ಅವಳನ್ನ ಹಂಗೆ ಎತ್ತಿ ಇನ್ನೇನ್ ಸಾಯಿಸ್ಬೇಕು ಅನ್ಕೊಳ್ಳೋಷ್ಟ್ರಲ್ಲ ಜಾಗಕ್ಕೆ ಒಂದ್ ಹುಡುಗಿ ಬರ್ತಾಳೆ. ಆ ಹುಡುಗಿ ಬಂದು ಸ್ಟ್ರೈಟ್ ಆಗಿ ಅಲ್ಲಿರೋ ಒಂದು ಹೆಣನ ಹಂಗೆ ಗಟ್ಟಿಯಾಗಿ ಇಟ್ಕೊಂಡು ಏನೋ ಮಂತ್ರ ಎಲ್ಲ ಹೇಳ್ತಾಳೆ. ಸ್ವಲ್ಪ ಹೊತ್ತಿಗೆ ಆ ಹೆಣಗೆ ಕೈ ಕಾಲೆಲ್ಲ ಹಂಗೆ ಮಡ್ಚ್ಕೊಂಡು ಮುರ್ಕೊಂಡು ಅದಲ್ಲೇ ಬಿದ್ದು ಸತ್ಯ ಹೋಗುತ್ತೆ. ಈ ಹುಡುಗಿ ಬೇರೆ ಯಾರು ಅಲ್ಲ, ಇದಕ್ಕೂ ಮುಂಚೆ ಹೇಳಿದ್ವಲ್ಲ ನಮ್ ಹೀರೋಯಿನ್ ಒಬ್ಬ ತಮ್ಮ ಇದ್ದ, ಅವನು ಕೂಡ ಈ ತರ ಕಾಯಿಲೆ ಇತ್ತು ಅನ್ನೋದೇ ಸತ್ತೋಗ್ಬಿಟ್ಟ ಅಂತ. ಆಕ್ಚುಲಿ ಅದು ತಂಗಿನೇ. ಈ ಕೊರಿಯನ್ ಮುಖಗಳೆಲ್ಲ ಸ್ವಲ್ಪ ನೋಡೋದಕ್ಕೆ ಸಿಮಿಲರ್ ಆಗಿರುತ್ತಲ್ಲ, ಹುಡುಗ ಹುಡುಗಿ ಅಂತ ಐಡೆಂಟಿಫೈ ಮಾಡಕ್ ಕಷ್ಟ ಅಲ್ವಾ. ಸೊ ನಾನು ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ, ಅದ್ ನಂಗೆ ಮರ್ತೋಗ್ಬಿಡಿ. ಇನ್ಮೇಲೆ ಇದನ್ನ ತಂಗಿ ಅಂತ ಕಂಟಿನ್ಯೂ ಮಾಡೋಣ. ಈಗ ಸದ್ಯಕ್ಕೆ ಅವ್ರನ್ನೆಲ್ಲ ಹೆಂಗೋ ಮ್ಯಾನೇಜ್ ಮಾಡಿ 3 ಜನ ಸಪರೇಟ್ ಆಗಿ ಒಂದ್ ರೂಮ್ ಒಳಗಡೆ ಹೋಗ್ತಾರೆ. ಅದ್ರಲ್ಲಿ ನಮ್ ಹೀರೋಯಿನ್ ತಂಗಿ ಇದ್ದಾಳಲ್ಲ, ಅವಳ ಬ್ಯಾಗ್ ಇಂದ ಏನೋ ಒಂದು ಮಂತ್ರ ಕಡ್ಡಿ ತರ ಎತ್ತಿ ಅದರಿಂದ ಮೂನ್ ನ ನೋಡಿ ಏನೋ ಮಂತ್ರ ಎಲ್ಲ ಹೇಳ್ತಾಳೆ. ಅಷ್ಟೆಲ್ಲ ಅವಳು
ನಿಂತಿರೋ ಜಾಗ ಸುತ್ತ ಏನೋ ಒಂದು ರೌಂಡ್ ತರ ಆಗ್ತಾಳೆ. ಈಗ ಮಂತ್ರ ಹಾಕಿದಾದ್ಮೇಲೆ ಹೀರೋಯಿನ್ ಸರ್ಕಲ್ ಒಳಗಡೆ ಬರಕ್ ಕೇಳ್ಬಿಟ್ಟು ಇವರಿಬ್ರು ಸರ್ಕಲ್ ಒಳಗಡೆ ಇದ್ದಿದ ತಕ್ಷಣ ಆ ಸರ್ಕಲ್ ಹಂಗೆ ಏನೋ ಒಂಥರ ಚೇಂಜ್ ಆಗುತ್ತೆ. ಇವ್ರು ಅದೇ ಜಾಗದಲ್ಲಿ ಇದಾರೆ ಬಟ್ ಮಾಯ ಆಗಿರೋ ತರ ಕಾಣಿಸುತ್ತೆ. ಬಟ್ ಈ ಕಡೆ ಪಾಪ ಟೀಮ್ ಮೇಟ್ ಒಬ್ಬ ಡೋರ್ ನ ಗಟ್ಟಿಗೆ ಇಟ್ಕೊಂಡಿರ್ತಾನಲ್ಲ, ಅವ್ನ ಕೈಲಿ ಇದ್ರ ಒಳಗಡೆ ಹೋಗಕ್ ಆಗ್ತಾ ಇಲ್ಲ. ಆದ್ರೆ ಟಕ್ಕಂತ ಅವನ ಡೋರ್ ನ ಬಿಟ್ಬಿಟ್ಟು ಅಲ್ಲೇ ಎಲ್ಲೋ ಒಂದ್ ಸೈಡ್ ಅಲ್ಲಿ ಹೋಗಿ ಬಚ್ಚಿಟ್ಕೊಳ್ತಾನೆ. ಹಾಗೆ ಅಲ್ಲಿರೋ ಹೆಣಗಳೆಲ್ಲ ಎದ್ದಿ ಓಡ್ ಬಂದ್ಬಿಡ್ತು. ಇವರ ರೌಂಡ್ ಒಳಗಡೆ ಇರೋದ್ರಿಂದ ಇವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಸೊ ಎಲ್ಲೋದ್ರು ಅಂತ ಹೇಳ್ಬಿಟ್ಟು ಹೆಣಗಳೆಲ್ಲ ಹುಡುಕ್ತಾ ಇರುತ್ತೆ. ಪಾಪ ಟೀಮ್ ಮೇಟ್ ಕೂಡ ಅಲ್ಲೇ ಸೈಡ್ ಅಲ್ಲಿ ಬಚ್ಚಿಟ್ಕೊಂಡಿದ್ದಲ್ಲ, ಅವ್ನ ಕಡೆ ಏನೋ ಲೈಟ್ ಆಗಿ ಸೌಂಡ್ ಬಂದಿದ ತಕ್ಷಣ ಎಲ್ಲರೂ ಅವ್ನ ಕಡೆ ತಿರುಗ್ಬಿಟ್ರು. ಇದನ್ನ ನೋಡ್ಬಿಟ್ಟು ಲಿಜಿ ಹೇಳ್ತಾಳೆ, ಅಂದ್ರೆ ನಮ್ ಹೀರೋಯಿನ್ ಹೇಳ್ತಾಳೆ, ಅವ್ನ ಹೆಂಗಾದ್ರು ಮಾಡಿ ಕಾಪಾಡ್ಬೇಕು, ನಾನು ಕಾಪಾಡ್ತೀನಿ ಅಂತ ಹೇಳಿ ಆ ರೌಂಡ್ ಬಿಟ್ಟು ಹೊರಗಡೆ ಬರ್ಬೇಕು ಅನ್ಕೊಂಡಾಗ ಹೀರೋಯಿನ್ ತಂಗಿ ಹೇಳ್ತಾಳೆ, ಬೇಡ ಬೇಡ ನೀನಿರು ನಾನು ಹೋಗ್ತೀನಿ ಅಂತ ಹೇಳಿ ಅವಳೆ ಹೊರಗಡೆ ಬಂದು ಇವಳಿಗೆ ಚೆನ್ನಾಗಿ ಮಂತ್ರ ತಂತ್ರ ಎಲ್ಲ ಗೊತ್ತಲ್ವಾ. ಸೊ ಮಂತ್ರ ಎಲ್ಲ ಹಾಕ್ಬಿಟ್ಟು ಹೆಂಗೋ ಅಲ್ಲಿ ಹೆಣಗಳನ್ನೆಲ್ಲ ಒಡೆದು ಬೀಳಿಸ್ಬಿಟ್ಟು ಹೀರೋಯಿನ್ ಹತ್ರ ಬರ್ತಾಳೆ. ಹೀರೋಯಿನ್ ಅಂತೂ ತುಂಬಾ ಎಮೋಷನಲ್ ಆಗ್ಬಿಡ್ತಾಳೆ. ಅವಳನ್ನ ಗಟ್ಟಿಗೆ ಇಟ್ಕೊಂಡು ಎಲ್ಲೇ ಹೋಗಿದ್ದೆ ಇಷ್ಟು ದಿನ, ನೀನೆಲ್ಲ ಹುಡುಕ್ಬೇಕು ಅಂತ ಹೇಳಿ ಮಾತಾಡಿಸ್ತಾಳೆ. ಆಗ ಅವ್ರ ತಂಗಿ ಕೂಡ ಹೇಳ್ತಾಳೆ, ನಾನ್ 2 ವರ್ಷದಿಂದ ಜಪಾನ್ ಅಲ್ಲಿ ಇದ್ದೆ ಅಕ್ಕ, ಯಾವ್ದೇ ಇವಲ್ ಸ್ಪಿರಿಟ್ ಕೂಡ ನನ್ನ ಹತ್ರ ಬರ್ದೇ ಇರೋ ತರ ನಾನು ತುಂಬಾನೇ ಹುಷಾರಾಗಿದ್ದೆ ಅಂತ ಹೇಳ್ತಾಳೆ. ಇವಳೇನಪ್ಪ ಹಿಂಗ್ ಹೇಳ್ತಿದ್ದಾಳೆ ಅಂತ ಹೇಳಿದಾಗ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಆಕ್ಚುಲಿ ನಮ್ ಹೀರೋಯಿನ್ ತಂಗಿದಾಳಲ್ಲ, ಅವಳ ಮೈ ಒಳಗಡೆ ಇವಲ್ ಸ್ಪಿರಿಟ್ಸ್ ಎಲ್ಲ ತುಂಬಾನೇ ಈಸಿಯಾಗಿ ಬಂದ್ಬಿಡುತ್ತೆ. ಆ ತರ ಬರೋ ಇವಲ್ ಸ್ಪಿರಿಟ್ಸ್ ಎಲ್ಲ ಅವಳಿಗೆ ತುಂಬಾನೇ ಕಷ್ಟ ಕೊಡ್ತಾ ಇತ್ತು, ನೋವು ಕೊಡ್ತಾ ಇತ್ತು. ಅದನ್ನೆಲ್ಲ ತಾಳಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇರ್ತಾಳೆ. ಹಂಗಿರ್ಬೇಕಾದ್ರೆ ಜಪಾನ್ ಅಲ್ಲಿ ಯಾರೋ ಒಬ್ರು ಮಂತ್ರವಾದಿ ಇದಾರೆ ಅಂತ ಹೇಳಿದ್ಮೇಲೆ ಅವ್ರನ್ನ ನೋಡಕ್ಕೆ ಅಂತ ಹೋಗಿರೋದು. ಅವರೇ ಇವಳನ್ನ ಕಾಪಾಡಿ ಅದನ್ನೆಲ್ಲ ಕ್ಯೂರ್ ಮಾಡಿರ್ತಾರೆ. ಇವಳ ಕೈಯಲ್ಲಿ ಇವಲ್ ಸ್ಪಿರಿಟ್ಸ್ ಇವಳ ಮೈ ಒಳಗಡೆ ಬರೆಯೋದನ್ನ ತಡೆಯೋದಕ್ಕೆ ತುಂಬಾನೇ ಕಷ್ಟ ಪಡ್ತಾಳೆ. ಆದ್ರೆ ಮೈ ಒಳಗಡೆ ಬರ್ದೇ ಇರೋ ತರ ಮೈಂಡಿನ ಮನ್ಸನ್ನೆಲ್ಲ ಕಂಟ್ರೋಲ್ ಮಾಡೋ ತರ ಒಂದು ಶಕ್ತಿನ ಕೊಟ್ಟಿರ್ತಾರೆ. ಇವಳು ಅದನ್ನೆಲ್ಲ ಚೆನ್ನಾಗಿ ಕಲ್ತಿರ್ತಾಳೆ. ಅಷ್ಟೇ ಅಲ್ಲ, ಇದೇ ಮಂತ್ರವಾದಿನ ಅವಳ ಕೈಗೆ ಆ ಮಂತ್ರ ಕೋಲ್ ಕೂಡ ಕೊಟ್ಟಿರ್ತಾರೆ. ಈಗ ಅವಳ ಮೂನ ನೋಡ್ಬಿಟ್ಟು ಒಂದು ರೌಂಡ್ ಮಾರ್ಕ್ ನ ಹಾಕದ್ಲಲ್ಲ ಆ ಕಡ್ಡಿನ. ಅಷ್ಟೇ ಅಲ್ಲ, ಇವಳ ಕೋಲ್ ನ ಯೂಸ್ ಮಾಡಿ ಅವ್ರ ಅಕ್ಕ ಕನ್ಸಲ್ಲಿ ಏನ್ ಆಗ್ತಿದೆ ಅಂತ ಅದನ್ನೆಲ್ಲ ನೋಡಿರ್ತಾಳೆ. ಅದ್ರಿಂದಾನೇ ಅವ್ರ ಅಕ್ಕಗೆ ಏನೋ ಒಂದು ಅಪಾಯ ಇದೆ ಅಂತ ತಿಳ್ಕೊಂಡ್ಮೇಲೆ ಅವ್ರನ್ನ ಕಾಪಾಡಕ್ಕೋಸ್ಕರ ಇಲ್ಲಿಗೆ ಬಂದಿರೋದು. ಇದೆಲ್ಲ ಕೇಳಿಸ್ಕೊಳ್ತಾ ಇದ್ರೆ ಅವ್ರ ಅಕ್ಕ ತುಂಬಾನೇ ಬೇಜಾರಾಗುತ್ತೆ. ದಯವಿಟ್ಟು ಇನ್ಮೇಲೆ ಯಾವತ್ತು ನನ್ನ ಬಿಟ್ಬಿಟ್ಟು ಹೋಗ್ಬಿಡ್ಬೇಡ ಕಣೆ, ನನ್ ಜೊತೆನೇ ಇರು, ಏನೇ ಆದ್ರೂ ಇನ್ಮೇಲೆ ಇಬ್ರು ನೋಡಿ ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಅವ್ರ ಟೀಮ್ ಮೇಟ್ ಒಬ್ಬ ಬರ್ತಾನೆ. ಅವ್ನ್ ಬಂದ್ ಹೇಳ್ತಾನೆ, ಲಿಜಿ ಸಿಒ ಸೂಸೈಡ್ ಮಾಡ್ಕೊಂತಿರೋದ್ರು ಅಂತ ನ್ಯೂಸ್ ಬಂದಿದೆ ಅಂತ ಹೇಳಿದ ತಕ್ಷಣ ಲಿಜಿಗ್ ಸಖತ್ ಶಾಕ್ ಆಗುತ್ತೆ. ಈಗ ಹಂಗೆ ಅಲ್ಲಿ ಸಿಒ ಸತ್ತಿರ್ತಾರಲ್ಲ ಆ ಜಾಗನ ತೋರಿಸ್ತಾರೆ. ಅಲ್ಲಿ ಪೊಲೀಸ್ ಟೀಮು ಮತ್ತೆ ಇನ್ವೆಸ್ಟಿಗೇಷನ್ ಟೀಮ್ ಎಲ್ಲ ಬಂದ್ಬಿಟ್ಟಿದೆ ಅಂತ ಕಾಣಿಸುತ್ತೆ. ಅಲ್ಲೆಲ್ಲ ಏನಾದ್ರೂ ಸಿಗುತ್ತಾ, ಯಾರಾದ್ರೂ ಕೊಲೆ ಮಾಡಿದಾರೆ ಅಂತ ಹೇಳಿ ಹುಡುಕಾಟ ಮಾಡ್ತಾ ಇರ್ತಾರೆ. ಅಲ್ಲಿ ಡೋರ್ಗ್ ಆಚೆ ಕಡೆನೆ ಚೇರ್ಮನ್ ಮಗಳು ಕೂಡ ನಿಂತ್ಕೊಂಡು ಒಳ್ಳೆ ದೆವ್ವ ತರ ನೋಡ್ತಾ ಇರ್ತಾಳೆ. ಸಖತ್ ಟೆನ್ಷನ್ ಕೋಪದಲ್ಲಿ ಬೇರೆ ಇರ್ತಾಳೆ. ಏನ್ ವಿಷಯ ಅಂತ ನೋಡಿದ್ರೆ ಈ ಸಿಒ ನನ್ ಮಗ ಅವ್ರ ಮನೇಲಿ ಸಾಯ್ದಿರ ಇಲ್ಲಿ ಬಂದ್ ಸತ್ತಿದ್ದಾನೆ, ನನ್ ಮಗನ್ನ ಏನ್ ಮಾಡೋದು, ನಮಗೆಲ್ಲ ಪ್ರಾಬ್ಲಮ್ ಕೊಟ್ಬಿಟ್ಟಿದ್ದಾನೆ ಅಂತ ಬೈಕೊಂಡೆ ಅವರಪ್ಪಗೆ ಕಾಲ್ ಮಾಡ್ಬಿಟ್ಟು ಅಂದ್ರೆ ಚೇರ್ಮನ್ ಗೆ ಕಾಲ್ ಮಾಡಿ ಇಲ್ಲಿ ನಡೆದಿರೋದನ್ನೆಲ್ಲ ಹೇಳ್ತಾ ಇರ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಮತ್ತೆ ಅವ್ರ ತಂಗಿನ ತೋರಿಸ್ತಾರೆ. ಅವ್ರು ಇನ್ನೂ ಬಿಲ್ಡಿಂಗ್ ಇರೋ ಜಾಗದಲ್ಲೇ ಇರ್ತಾರೆ. ಅಲ್ಲಿ ಪ್ರೊಫೆಸರ್ ಬರ್ತಾರೆ ಅಂತ ವೇಟ್ ಮಾಡ್ತಾ ಇರೋದು. ಆ ಟೈಮ್ ಅಲ್ಲಿ ಅವಳಿಗೆ ಆಫೀಸ್ ಕಡೆ ಇನ್ನೊಂದು ಕಾಲ್ ಬರುತ್ತೆ. ಏನ್ ವಿಷಯ ಅಂತ ನೋಡಿದ್ರೆ ಚೇರ್ಮನ್ ಬಂದು ಮನ್ಸ್ಫೂರ್ತಿಯಾಗಿ ಸಾರಿ ಕೇಳಕ್ಕೆ ರೆಡಿ ಆಗಿದ್ದಾರೆ, ಅವ್ರಿಗೆ ಇಂಟರ್ವ್ಯೂ ನೀವೇ ತೆಗಿಬೇಕು, ಬೇಗ ಬನ್ನಿ ಅಂತ ಹೇಳ್ತಾರೆ. ಲಿಜಿಗಂತೂ ಸಖತ್ ಶಾಕ್ ಆಗುತ್ತೆ. ಈ ಕೆಲಸನ ಯಪ್ಪ ಮುಂದೆನೆ ಮಾಡಿದಿದ್ರೆ ಇಬ್ರು ಪ್ರಾಣನ ಉಳಿಸಬಹುದಾಗಿತ್ತು. ಅನ್ಯವಾಗ ಅವ್ರು ಸತ್ತೋದ್ರಲ್ಲ, ಸರಿ ಇವಾಗಾದ್ರೂ ಒಪ್ಕೊಂಡಿದ್ದಾನೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಅವ್ರ ಟೀಮೇಟ್ ಗೆ ಹೇಳ್ತಾರೆ, ನೀವ್ ಇಲ್ಲೇ ಇರಿ, ಸ್ವಲ್ಪ ಹೊತ್ತಿಗೆ ಪ್ರೊಫೆಸರ್ ಬಂದ್ಬಿಡ್ತಾರೆ, ನೀವು ಇದನ್ನೆಲ್ಲ ನೋಡ್ಕೊಳ್ಳಿ, ನಾನು ನನ್ನ ತಂಗಿನ ಕರ್ಕೊಂಡು ಹೋಗ್ತೀನಿ ಅಂದಾಗ ಅವ್ರ ತಂಗಿ ಹೇಳ್ತಾಳೆ, ಅಕ್ಕ ಇಲ್ಲ, ಆ ಮಂತ್ರವಾದಿ ಇನ್ನೂ ಇಲ್ಲೇ ಇದ್ದಾನೆ, ನಾನ್ ನಿಮ್ ಜೊತೆ ಬಂದ್ಬಿಟ್ರೆ ಇವ್ರಿಗೆಲ್ಲ ತುಂಬಾ ಕಷ್ಟ ಆಗ್ಬಿಡುತ್ತೆ, ನಾನು ಇಲ್ಲೇ ಇದ್ದಿದ್ದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಳ್ತೀನಿ, ನೀನ್ ಹೋಗು ಅಂದಾಗ ಅವ್ರ ಅಕ್ಕ ಕೂಡ ಸರಿ ಆಯ್ತು ನೋಡು ಹುಷಾರಾಗಿರು, ಮತ್ತೆ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ಬೇಡ ಅಂತ ಅವಳಿಗೆ ಸ್ವಲ್ಪ ಹುಷಾರೆಲ್ಲ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಇನ್ನೊಂದ್ ಕಡೆ ಕಿಮ್ನ ಮತ್ತೆ ಇನ್ನೊಂದ್ ಟೀಮೇಟ್ ನ ತೋರಿಸ್ತಾರೆ. ಅವ್ರು ಡಾಕ್ಯುಮೆಂಟ್ಸ್ ಹುಡ್ಕಕ್ಕೆ ಅಂತ ಒಂದ್ ಜಾಕ್ ಹೋಗಿರ್ತಾರಲ್ಲ, ಅವ್ರಿಗಂತೂ ಪಾಪ ಇನ್ನು ಸಿಕ್ಕಿಲ್ವೇನೋ ಬಿದ್ದು ಬಿದ್ದು ಹುಡುಕ್ತಾ ಇರ್ತಾರೆ. ಅದ್ರೊಳ ಟೀಮೇಟ್ ಅಂತೂ ಸಖತ್ ಟೆನ್ಷನ್ ಆಗ್ಬಿಡುತ್ತೆ. ಇನ್ನು ಇಷ್ಟು ಹುಡುಕ್ಬೇಕು, ಇನ್ನೆಲ್ಲ ಹುಡುಕ್ಬೇಕು, ಏನು ಸಿಗ್ತಾ ಇಲ್ಲ ಅಂತ ಸಖತ್ ಟೆನ್ಷನ್ ಹಾಕಿ ಸ್ಟಾರ್ಟ್ ಮಾಡ್ಬಿಟ್ಟ. ಆದ್ರೆ ಕಿಮ್ ಬಿಡೋ ತರ ಇಲ್ಲ, ಪ್ರತಿ ಒಂದನ್ನ ಕೂಡ ಎತ್ತಿ ನಿಧಾನಕ್ಕೆ ನೋಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಹೀರೋಯಿನ್ ಕೂಡ ಕರೆಕ್ಟ್ ಆಗಿ ಅವ್ರ ಆಫೀಸ್ ನ ರೀಚ್ ಮಾಡ್ಬಿಟ್ಲು, ಎಲ್ಲ ರೆಡಿ ಆಗಿದೆ, ಅವಳು ಇಂಟರ್ವ್ಯೂ ಮಾಡೋದಂತೆ ಬಾಕಿ. ಇನ್ನೊಂದ್ ಕಡೆ ಆ ಚೇರ್ಮನ್ ಮತ್ತೆ ಅವ್ರ ಮಗಳನ್ನ ತೋರಿಸ್ತಾರೆ. ಅವ್ರ ಮಗಳಂತೂ ತುಂಬಾ ಕ್ಯಾಶುವಲ್ ಆಗಿದ್ದಾಳೆ. ಅವಳು ಹೇಳ್ತಾಳೆ, ಅಪ್ಪ ಆಲ್ರೆಡಿ ಒಂದು ಇಶ್ಯೂ ನಡೀತಾ ಇದೆ ಅಂತ, ಇದನ್ನ ಇಟ್ಟೆ ನಮ್ ಕಂಪನಿನ ಬೇರೆ ಲೆವೆಲ್ ಗೆ ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ, ಹೇಳ್ಬೇಕಂದ್ರೆ ಅವ್ನಿಗೆ ನಾವ್ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು, ಸಾಧಾರಣ ಒಂದು ಸಾರಿ ತಾನೆ, ಹೋಗೋಗು ಕೇಳ್ಬಿಟ್ಟು ಬೇಗ ಬಂದ್ಬಿಡು ಹೋಗು ಅಂತ ಹೇಳಿ ತುಂಬಾ ಕ್ಯಾಶುವಲ್ ಆಗಿ ಅವರಪ್ಪನ ಮಾತಾಡಿ ಸಾರಿ ಹೇಳಕ್ಕೆ ಕಳ್ಸಿಕೊಡ್ತಾ ಇರ್ತಾಳೆ. ಅವರು ಹೋಗಿ ಸ್ಟೇಜ್ ಹತ್ರ ನಿಂತಿರ್ತಾರೆ, ಅಲ್ಲೆಲ್ಲ ಫುಲ್ ರೆಡಿ ಮಾಡ್ಕೊಳ್ತಾ ಇರ್ತಾರೆ. ಇನ್ನೊಂದ್ ಕಡೆ ಪ್ರೊಫೆಸರ್ ಕರೆಕ್ಟ್ ಆಗ ಬಿಲ್ಡಿಂಗ್ ಹತ್ರ ಬಂದ್ಬಿಟ್ರೇನೋ, ಇವರೆಲ್ಲ ಈಗ ಬಿಲ್ಡಿಂಗ್ ಒಳಗಡೆ ಹೋಗ್ತಾ ಇರ್ತಾರೆ. ಪ್ರೊಫೆಸರ್ ಹೇಳ್ತಾರೆ, ಸಾರಿ ಪಾ, ರಾತ್ರಿ ಸ್ವಲ್ಪ ಪರೋಟ ಶೇರ್ವಾಲ ಜಾಸ್ತಿ ತಿನ್ಬಿಟ್ಟೆ, ಅದಕ್ಕೆ ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟೆ, ಲೇಟ್ ಆಗೋಯ್ತು ಅಂತ ಹೇಳಿ ಮಾತಾಡ್ಕೊಂಡು ಆ ಬಿಲ್ಡಿಂಗ್ ಒಳಗಡೆ ಎಂಟ್ರಿ ಆಗ್ತಾರೆ. ಅದ್ರಲ್ಲ ಪ್ರೊಫೆಸರ್ ಹೇಳ್ತಾರೆ, ಈ ಮಂತ್ರವಾದಿ ತುಂಬಾನೇ ಪವರ್ಫುಲ್ ಇದ್ದಂಗಿದ್ದಾನಪ್ಪ, ನನಗೆ ಸ್ವಲ್ಪ ಭಯ ಆಗ್ತಿದೆ, ಇದ್ರೂ ಪರವಾಗಿಲ್ಲ ನೋಡ್ಕೊಳ್ಳೋಣ ಬನ್ನಿ ಹೋಗೋಣ ಅಂತ ಹೇಳಿ ಒಳಗಡೆ ಹೋಗ್ತಾರೆ. ಸ್ಟ್ರೈಟ್ ಆಗಿ ಅವ್ರು ಹೋಗೋದು ಒಂದ್ ರೂಮ್ ಅಲ್ಲಿ ಅದೇನೋ ಒಂಥರ ಟ್ಯಾಟೂ ತರ ಒಂದು ಸಿಂಬಲ್ ನ ಹಾಕಿದ್ರಲ್ಲ, ಒಂದು ಮಂತ್ರ ಸಿಂಬಲ್, ಅಲ್ಲಿಗೆ ಹೋಗೋದು. ಅದನ್ನ ನೋಡಿದ ತಕ್ಷಣ ಪ್ರೊಫೆಸರ್ ಹೇಳ್ಬಿಡ್ತಾರೆ, ಇದು ನಾರ್ಮಲ್ ಆಗಿಲ್ಲ ನೋಡೋದಕ್ಕೆ, ಏನೋ ತುಂಬಾ ಕಾಂಪ್ಲಿಕೇಟೆಡ್ ಅನ್ಸ್ತಾ ಇದೆ, ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು ಅಂತ. ಅವ್ರ ಅದ್ರ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೇನೆ ಹೀರೋಯಿನ್ ತಂಗಿ ಇರ್ತಾಳಲ್ಲ, ಅವಳು ಕೈ ಇಟ್ಕೊಂಡ್ ಸುಮ್ನೆ ಇಲ್ದೆ ಆ ಟ್ಯಾಟೂ ನಲ್ಲಿರೋ ಅಂದ್ರೆ ಮಾರ್ಕ್ ಹಾಕಿರ್ತಾರಲ್ಲ ಅಲ್ಲಿರೋ ಡಿಸೈನ್ ಸ್ವಲ್ಪ ಅಳಿಸ್ಬಿಡ್ತಾಳೆ. ಪ್ರೊಫೆಸರ್ ಸಖತ್ ಟೆನ್ಷನ್ ಆಗ್ಬಿಡ್ತಾರೆ, ಅಯ್ಯೋ ನಿನ್ನ ಅದನ್ಯಾಕೆ ಕೈ ಇಟ್ಟೆ, ಅದನ್ಯಾಕೆ ಹತ್ರ ಮಾಡ್ದೆ ಅಂತ. ಅವ್ರ ಹತ್ರ ಹೇಳಿ ಬಾಯಿ ಮುಚ್ಚಿರೋ ಸ್ವಲ್ಪ ಹೊತ್ತಿಗೆ ಟ್ಯಾಟೂ ಒಂಥರ ಹಂಗೆ ಮೂವ್ ಆಗೋ ತರ ತೋರಿಸ್ತಾರೆ. ಹೇಳ್ಬೇಕಂದ್ರೆ ಜಾಗನೇ ಹಂಗೆ ಲೈಟ್ ಆಗಿ ಚೇಂಜ್ ಆಗೋ ತರ ಇರುತ್ತೆ, ಒಂಥರ ಇನ್ವಿಸಿಬಲ್ ರೂಮ್ ತರ ಚೇಂಜ್ ಆಗ್ತಾ ಇರುತ್ತೆ. ಅಲ್ಲಂಗೆ ಸೀನ್ ಕಟ್ ಮಾಡಿದ್ರೆ ಈ ಕಡೆ ಆ ಚೇರ್ಮನ್ ಸಾರಿ ಹೇಳಕ್ಕೆ ರೆಡಿಯಾಗಿ ನಿಂತಿರ್ತಾರಲ್ಲ, ಅಲ್ಲಿ ಅವ್ರ ಮಗಳು ಏನ್ ಹೇಳ್ಬೇಕು ಅಂತ ಹೇಳಿ ನೀಟಾಗಿ ಅದನ್ನ ಒಂದು ನೋಟ್ ತರ ರೆಡಿ ಮಾಡಿ ಕೊಟ್ಟಿರ್ತಾಳೆ. ಅವ್ರೀಗ ಸ್ಪೀಚ್ ನ ಸ್ಟಾರ್ಟ್ ಮಾಡ್ತಾರೆ. ಕ್ಷಮಿಸಿ, ದಯವಿಟ್ಟು ನನ್ನ ಕ್ಷಮಿಸಿ, ನಾನು ಸರಿಯಾಗಿ ಗಮನ ಹರಿಸದೇ ಇರುವ ಕಾರಣ ಈ ತರ ಒಂದು ಘಟನೆ ನಡೆದೋಗಿದೆ, ಇದನ್ನ ನನ್ನ ಜೀವನದಲ್ಲಿ ಒಂದು ಪಾಠವಾಗಿ ತೆಗೆದುಕೊಳ್ಳುತ್ತೇನೆ, ಮತ್ತೆ ಈ ರೀತಿ
ಪರಿಸ್ಥಿತಿ ಮುಂದೆಂದೂ ಆಗದೆ ಇರುವ ಹಾಗೆ ನೋಡಿಕೊಳ್ಳುತ್ತೇನೆ, ದಯವಿಟ್ಟು ನನ್ನ ಕ್ಷಮಿಸಿ, ಧನ್ಯವಾದಗಳು ಅಂತ ಹೇಳಿ ಸ್ಪೀಚ್ ನ ಮುಗಿಸ್ತಾರೆ. ಇದನ್ನ ಕೇಳಿ ಹೀರೋಯಿನ್ ಗೆ ಟೆನ್ಷನ್ ಆಗ್ಬಿಡುತ್ತೆ. ಫಸ್ಟ್ ನೀವ್ ಹೇಳ್ತಾ ಇರೋದನ್ನ ಸ್ವಲ್ಪ ನಿಲ್ಲಿಸ್ತೀರಾ, ನೀವೇನೋ ಸ್ಪೀಚ್ ಕೊಡ್ತಾ ಇದ್ದೀರಾ, ನೀವ್ ಮಾಡಿರೋ ಒಂದು ತಪ್ಪಿಂದ 100 ಜನರ ಪ್ರಾಣ ಹೋಗಿದೆ, ಅವ್ರ ಫ್ಯಾಮಿಲಿ ಎಲ್ಲ ಈಗ ನಡು ರೋಡ್ ಅಲ್ಲಿ ನಿಂತಿದೆ, ಅವ್ರಿಗೋಸ್ಕರ ನೀವು ಮನಸ್ಫೂರ್ತಿಯಾಗಿ ಸಾರಿ ಕೇಳ್ಬೇಕು, ಅವ್ರಿಗೋಸ್ಕರ ನೀವು ಅವ್ರ ಜವಾಬ್ದಾರಿನ ಎತ್ಕೋಬೇಕು ಅಂತ ಹೇಳಿ ಮಾತಾಡ್ತಾ ಇದ್ರೆ ಈ ಚೇರ್ಮನ್ ಏನ್ ಅರ್ಥ ಆಗ್ತಾ ಇಲ್ಲ. ಅವ್ರವ್ರ ಮಗಳ ಕಡೆ ತಿರುಗಿ ನೋಡ್ಬಿಟ್ಟು ನಾನು ಸೀರಿಯಸ್ ಆಗಿ ಸಾರಿ ಕೇಳ್ಬೇಕಾ, ಆತರ ಏನಾದ್ರು ಒಂದು ವಿಷಯ ನಡೀತಾ ಅಂತ ಅವ್ರಿಗೇನು ಗೊತ್ತಿಲ್ದಾರ ತರ ಕೇಳ್ತಾ ಇರ್ತಾರೆ. ಅವ್ರ ಮಗಳು ನೋಡಿದ್ರೆ ಹೌದೌದು ಒಂದ್ ಸಾರಿ ತಾನೆ ಕೇಳ್ಬಿಡಪ್ಪ ಅನ್ನೋ ತರ ಒಂದು ಲುಕ್ ನ ಕೊಡ್ತಾಳೆ. ಈ ಚೇರ್ಮನ್ ಕೂಡ ಸರಿ ಆಯ್ತು, ನಿಮ್ಮನೆ ಮಗುವಾಗಿ ಅನ್ಕೊಂಡು ನನ್ನ ಈ ಸತಿ ಕ್ಷಮಿಸಿ ಬಿಟ್ಬಿಡಿ, ಇದು ನಾನ್ ಬೇಕಂತ ಮಾಡಿರೋದಲ್ಲ, ನನಗೆ ಅರಿದಂಗ ಆಗಿರೋ ಒಂದು ಘಟನೆ, ಇನ್ನೊಂದ್ಸತಿ ತರ ಆಗದಿರೋ ತರ ನೋಡ್ಕೊಳ್ತೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ ಮತ್ತೆ ಸಾರಿ ಕೇಳ್ತಾರೆ. ಹೀರೋಯಿನ್ ಇನ್ನೂ ಟೆನ್ಷನ್ ಆಗುತ್ತೆ. ಅವ್ರಂಗ್ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರ ಮಗಳ ಕಡೆ ತಿರುಗಿ ನೋಡ್ತಾ ಇರ್ತಾರೆ. ಅವ್ರಿಗೆ ಈ ತರ ಒಂದು ವಿಷಯ ನಡೆದಿದೆ ಅಂತ ಗೊತ್ತೇ ಇಲ್ವೇನೋ ಪಾಪ, ಅವ್ರು ಏನಕ್ ಸಾರಿ ಕೇಳ್ತಾ ಇದೀನಿ ಅಂತ ಕೂಡ ಗೊತ್ತಿಲ್ದಿರೋ ತರ ಒಂದು ರಿಯಾಕ್ಷನ್ ನ ಕೊಡ್ತಾ ಇರ್ತಾರೆ. ಚೇರ್ಮನ್ ಮನ್ಸ್ಫೂರ್ತಿಯಾಗಿ ಸಾರಿ ಕೇಳ್ತಾಳೆ ಅಂತ ಅವಳಿಗೂ ಅರ್ಥ ಆಗ್ತಾ ಇರುತ್ತಲ್ವಾ. ಲಿಸಿ ಹೇಳ್ತಾಳೆ, ನೋಡಿ ನೀವು ಮನ್ಸಾರೆ ಕೇಳಿದ್ರೆ ಮಾತ್ರನೇ ನೀವ್ ಈ ಸಾವಿಂದ ತಪ್ಪಿಸ್ಕೊಳಕ್ ಆಗೋದು, ನೀವ್ ಕೇಳ್ತಾರೋ ಸಾರಿ ಅಕ್ಸೆಪ್ಟ್ ಮಾಡ್ಕೊಳ್ಳೋ ತರ ಇಲ್ಲ, ನೀವು ಮನ್ಸ್ಫೂರ್ತಿಯಾಗಿ ಕೇಳ್ಬೇಕು ಅಂತ ಹೇಳ್ತಾ ಇದ್ರೆ ಆ ಚೇರ್ಮನ್ ಟೆನ್ಷನ್ ಆಗ್ತಾರೋ ಇಲ್ವೋ, ಅವ್ರ ಮಗಳು ಸಾಕ ಟೆನ್ಷನ್ ಆಗ್ತಾ ಇರ್ತಾಳೆ. ಮೌ ಏನ್ ಆಟ ಆಡ್ತಾ ಇದೀಯಾ, ಸಾರಿ ಕೇಳೋದೇ ದೊಡ್ಡ ವಿಷಯ, ಅದ್ರಲ್ಲಿ ಈ ತರ ಕೇಳು ಆತರ ಕೇಳು ಅಂತ ನಮ್ಮ ಕ್ಲಾಸ್ ಬೇರೆ ತೆಗಿತಾ ಇದೀಯಾ, ಒಳ್ಳೆ ಮೆಂಟಲ್ ತರ ಏನಾದ್ರೂ ಒಂದು ವಿಷಯ ಹೇಳ್ತಾನೆ ಇರ್ತೀಯಾ, ನಿನ್ಗೇನ್ ಬೇರೆ ಕೆಲಸ ಇಲ್ವಾ, ನಿನ್ ಕೆಲಸ ಏನೋ ರಿಪೋರ್ಟರ್ ಆಗಿರೋದು, ಅದನ್ನ ಮಾತ್ರ ನೋಡು, ನಮಗೆ ಕ್ಲಾಸ್ ತೆಗೆ ಕೆಲಸ ಎಲ್ಲ ಇಟ್ಕೋಬೇಡ ಅಂತ ಹೇಳಿದಾಗ ಹೀರೋಯಿನ್ ಎಷ್ಟು ಎತ್ತಿ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ನಿಮ್ ತಂದೆ ಮನಸ್ಫೂರ್ತಿಯಾಗಿ ಸಾರಿ ಕೇಳಿದ್ರೆ ಮಾತ್ರನೇ ಈ ಶಾಪ ಕೊನೆ ಆಗೋದು, ಇಲ್ಲಾಂದ್ರೆ ಇದರಿಂದ ತೊಂದರೆ ಆಗೋದು ನಿಮ್ಮಪ್ಪಗೆ, ನಿಮ್ಮಪ್ಪ ಸತ್ತೋಗ್ತಾರೆ ಅಂತ ಹೀರೋಯಿನ್ ಎಷ್ಟು ಎತ್ತಿ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಆದ್ರೆ ಚೇರ್ಮನ್ ಮಗಳಂತೂ ಕಿವಿಗೆ ಹಾಕೊಳ್ಳೋ ತರನೇ ಇಲ್ಲ, ಅದನ್ನ ಸೀರಿಯಸ್ ಆಗು ತಗೊಂತಾ ಇಲ್ಲ. ಆದ್ರೆ ಇದನ್ನ ಕೇಳಿಸ್ಕೊಳ್ಳೋ ಚೇರ್ಮನ್ ಗೆ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ. ಬಿಡಮ್ಮ ಇನ್ನೇನು ಮಾತಾಡಕ್ ಹೋಗ್ಬೇಡ, ನಾನೇ ಸಾರಿ ಕೇಳ್ಬಿಡ್ತೀನಿ ಅಂತ ಅವ್ರೇ ಸಾರಿ ಕೇಳಕ್ಕೆ ಮುಂದಾಗ್ತಾರೆ. ಇನ್ನೊಂದ್ ಕಡೆ ಈ ಪ್ರೊಫೆಸರ್ ಮತ್ತೆ ಹೀರೋನ್ ಅವ್ರ ತಂಗಿ ಎಲ್ಲ ಇದ್ರಲ್ಲ ಬಿಲ್ಡಿಂಗ್ ನ ತೋರಿಸ್ತಾರೆ. ಅಲ್ಲಿ ಯಾವ್ದೋ ಒಂದು ರೂಮ್ ನ ಓಪನ್ ಮಾಡ್ಕೊಂಡು ಒಳಗಡೆ ಹೋಗಿ ನೋಡಿದ್ರೆ ಈಗ ಗೋಡೆ ಮೇಲೆ ಹಾಕಿದ್ರಲ್ಲ ಒಂದು ಸಿಂಬಲ್ ತರ, ಆತರ ಸಿಂಬಲ್ ಆ ರೂಮ್ ಪೂರ್ತಿ ಹಾಕಿಟ್ಟಿರ್ತಾರೆ. ಅಲ್ಲಿ ಏನ್ ನಡೀತದೆ ಅಂತಾನೆ ಗೊತ್ತಿಲ್ಲ, ಅದೆಲ್ಲ ನೋಡ್ತಾ ಇದ್ರೆ ಅದ್ರಿಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲದೆ ಅಲ್ಲಿ ಪಕ್ಕದಲ್ಲಿ ಯಾವ್ದೊಂದು ಚಿಕ್ಕ ರೂಮ್ ಇರುತ್ತೆ, ಅದನ್ನ ಲಾಕ್ ಮಾಡಿರ್ತಾರೆ, ಅದನ್ನ ಕೂಡ ಹೆಂಗಾದ್ರೂ ಮಾಡಿ ತೆಗಿಬೇಕು ಅಂತ ನೋಡ್ತಾರೆ. ಆದ್ರೆ ಎಲ್ಲರಿಗೂ ಭಯ ಆಗ್ತಾ ಇರುತ್ತೆ. ಇದ್ರ ಪರವಾಗಿಲ್ಲ ಹೆಂಗೋ ಧೈರ್ಯ ಮಾಡ್ಕೊಂಡು ತೆಗೆದು ಒಳಗಡೆ ಏನಿದೆ ನೋಡೇ ಬಿಡೋಣ ಅಂತ ಮುಂದಾಗ್ತಾರೆ. ಇನ್ನೊಂದ್ ಕಡೆ ಕಿಮ್ ನ ತೋರಿಸ್ತಾರೆ. ಅವ್ರೇನೋ ಡೀಟೇಲ್ಸ್ ಎಲ್ಲ ಹುಡುಕ್ತಾ ಇದ್ರಲ್ಲ, ಏನೋ ಡಾಕ್ಯುಮೆಂಟ್ ಎಲ್ಲ ಹುಡುಕ್ತಾ ಇದ್ರಲ್ವಾ, ಅಲ್ಲಿ ಬಂದ್ ನೋಡಿದ್ರೆ ಒಂದು ಡಾಕ್ಯುಮೆಂಟ್ ಅಲ್ಲಿ ಮೀದು ಫೋಟೋ ಇರುತ್ತೆ, ಅವಳ ಬಗ್ಗೆ ಎಲ್ಲಾ ಡೀಟೇಲ್ಸ್ ಇರುತ್ತೆ. ಇದನ್ನ ನೋಡಿದ ತಕ್ಷಣ ಕಿಮ್ ಶಾಕ್ ಆಗ್ತಾರೆ. ಇವಳ ಡೀಟೇಲ್ಸ್ ಎಲ್ಲ ಏನಕ್ಕೆ ಇಲ್ಲಿದೆ, ಏನ್ ನಡೀತಾ ಇದೆ ಅಂತ. ಈಗ ಕಿಮ್ಗೆ ಕೆಲವೊಂದು ವಿಷಯ ಎಲ್ಲ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ತಕ್ಷಣ ಅದನ್ನ ಫೋಟೋ ತೆಗೆದು ನಮ್ ಹೀರೋಯಿನ್ ಗೆ ಕಳಿಸ್ಬಿಡ್ತಾರೆ. ನಮ್ ಹೀರೋಯಿನ್ ಕೂಡ ಅದನ್ನ ಓಪನ್ ಮಾಡಿ ನೋಡಿ ಸಖತ್ ಶಾಕ್ ಆಗ್ತಾಳೆ. ಟಕ್ಕನ್ ತಂಗಿ ಮೀ ಕಡೆ ತಿರುಗಿ ನೋಡಿದಾಗ ಮೀ ಹಂಗೆ ಚೇರ್ಮನ್ ನನ್ನೇ ಗುರಾಯಿಸ್ಕೊಂಡು ನೋಡ್ಕೊಂಡ್ ಕೂತಿರ್ತಾಳೆ. ಹೀರೋಯಿನ್ ಆಗ್ಲೇ ಗಮನಿಸೋದು ಅವಳ ಕೈ ಮೇಲೆ ಕೂಡ ಏನೋ ಒಂಥರ ಸ್ಟಾರ್ ಸಿಂಬಲ್, ಆ ಮಂತ್ರ ಹಾಕಿರ್ತಾರಲ್ಲ ಆತರ ಸಿಂಬಲ್ ಇರುತ್ತೆ. ಇಷ್ಟು ದಿನ ಅವಳು ಗಮನಿಸಿರೋದಿಲ್ಲ. ಈಗ ನೋಡಿದ ತಕ್ಷಣ ಅಯ್ಯೋ ನೀನೇ ಇದನ್ನೆಲ್ಲ ಮಾಡ್ತಿರೋದು, ನೀನೇನ ಕೊಲೆಗಾರಿ ಅಂತ ಹೇಳಿ ಅವಳು ನಂಗೆ ನೋಡ್ತಾ ಇರ್ತಾಳೆ. ಅದೇ ಟೈಮ್ ಅಲ್ಲಿ ಈ ಕಡೆ ಪ್ರೊಫೆಸರ್ ಟೀಮ್ ಅವ್ರನ್ನ ತೋರಿಸ್ತಾರೆ. ಅವರ ರೂಮ್ ಬಾಗ್ಲನ್ನ ತೆಗಿಬೇಡ ಅಂತ ನಮ್ ಹೀರೋಯಿನ್ ತಂಗಿ ಹೇಳಿ ಬಾಯಿ ಮುಚ್ಚಿಲ್ಲ. ಅವ್ರು ಟಕ್ಕಂತ ಡೋರ್ ಓಪನ್ ಮಾಡ್ಬಿಡ್ತಾರೆ. ನೋಡಿ ಒಳಗಡೆಯಿಂದ ಭಯಂಕರ ಬೆಳಕ್ ಬರ್ತಾ ಇರುತ್ತೆ, ಮತ್ತೆ ಭಯಂಕರ ಗಾಳಿ ಬೇರೆ ಬರ್ತಾ ಇರುತ್ತೆ. ಆ ಬಂದಿದ್ ಫೋರ್ಸ್ ಗೆ ಅಲ್ಲಿರೋರ್ನೆಲ್ಲ ಎತ್ತಿ ಹಂಗೆ ದೂರ ಬಿಸಿರ್ಬಿಡ್ತು. ಹಂಗೆ ನಿಧಾನಕ್ಕೆ ಒಳಗಡೆ ನೋಡಿದ್ರೆ ಏನೋ ಪೂರ್ತಿ ಮಂತ್ರ ಎಲ್ಲ ಮಾಡಾಕಿರ್ತಾರೆ. ಜೊತೆಗೆ ಪಕ್ಕದಲ್ಲಿ ಏನೋ ಒಂಥರ ಬಲೆ ತರ ಎಲ್ಲ ಹಾಕಿಟ್ಟಿರ್ತಾರೆ. ಯಾರನ್ನೂ ಒಳಗಡೆ ಹೋಗಕ್ಕೆ ಬಿಡದೇ ಇರೋ ತರ ತಡೆ ಎಲ್ಲ ಮಾಡಿಟ್ಟಿರ್ತಾರೆ. ಆತರ ಮಂತ್ರ ಮಾಡಿರೋ ಜಾಗದಲ್ಲಿ ಸೆಂಟ್ರಲ್ ಯಾರೋ ಒಬ್ಬ ವ್ಯಕ್ತಿ ಕೂತಿದ್ದಾನೆ. ಅದ್ ಯಾರಂತಾನೆ ಗೊತ್ತಿಲ್ಲ. ಆಯಪ್ಪ ಏನೋ ಮಂತ್ರ ಎಲ್ಲ ಹೇಳ್ತಾ ಇರ್ತಾನೆ. ಹೇಳ್ಬೇಕಂದ್ರೆ ಇವರ ಬಳೆ ಒಳಗಡೆ ಬಂದ್ಬಿಟ್ಟಿರ್ತಾರೆ. ಇನ್ನೊಂದ್ ಕಡೆ ಮೀನಾ ತೋರಿಸ್ತಾರೆ. ಮೀ ಹಂಗೆ ಟಕ್ಕಂತ ನಮ್ ಹೀರೋಯಿನ್ ಕಡೆ ತಿರುಗ್ಬಿಟ್ಟು ಲಿಜಿ ಅವನು ಮನಸ್ಫೂರ್ತಿಯಾಗಿ ಸಾರಿ ಕೇಳ್ತಾ ಇದ್ದಾನೆ ಅಂತ ನಿನ್ಗೆ ಅನ್ನಿಸ್ತಾ ಇದ್ಯಾ ಅಂತ ಕೇಳಿದಾಗ ಹೀರೋಯಿನ್ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಅವಳು ಗೊತ್ತಾಗ್ತಾ ಇದೆ ಅವ್ರು ಮನಸ್ಫೂರ್ತಿಯಾಗಿ ಕೇಳಿಲ್ಲ ಅಂತ. ಇಲ್ಲ ಅಂತ ಹೇಳಿದ್ರೆ ಇವಳೆಲ್ ಸಾಯಿಸ್ಬಿಡ್ತಾಳೋ ಅಂತ ಹಂಗೆ ಬಿಕ್ಕರ್ಸ್ಕೊಂಡ್ ನಿಂತಿರ್ಬೇಕಾದ್ರೆ ಮೀಗ ಅರ್ಥ ಆಗೋಯ್ತು. ನನಗ್ ಗೊತ್ತು ಇವನು ಮನಸ್ಫೂರ್ತಿ ಕೇಳ್ತಾ ಇಲ್ಲ ಅಂತ. ಇವ್ನ್ ಏನ್ ಮಾಡ್ತೀನಿ ನೋಡು ಅಂತ ಹೇಳಿ ಪೂರ್ತಿ ಸೈಕೋಗೆ ಚೇಂಜ್ ಆಗ್ಬಿಟ್ಲು. ಹಂಗೆ ಜಂಪ್ ಮಾಡ್ಕೊಂಡು ಹೋಗಿ ಅಲ್ಲಿರೋರ್ನೆಲ್ಲ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲು. ಅಲ್ಲಿರೋ ಪೊಲೀಸ್ ಅವರೆಲ್ಲ ಹೆಂಗೋ ಅಲರ್ಟ್ ಆಗಿ ಚೇರ್ಮನ್ ಮತ್ತೆ ಅವ್ರ ಮಗಳನ್ನೆಲ್ಲ ಸೇಫ್ ಆಗಿ ಅಲ್ಲಿಂದ ಕರ್ಕೊಂಡು ಹೋಗಕ್ಕೆ ನೋಡ್ತಾರೆ. ಅವಳು ಅಲ್ಲಿರೋರ್ನೆಲ್ಲ ಹೊಡೆದು ಧ್ವಂಸ ಮಾಡ್ತಾ ಇರ್ತಾಳೆ. ಹೇಳ್ಬೇಕಂದ್ರೆ ಅವಳು ಕೂಡ 100 ಜನದಲ್ಲಿ ಒಬ್ಳು. ಇವಳು ಕೂಡ ಒಂದು ಹೆಣ ತರ ಲೆಕ್ಕನೇ ತಾನೆ. ಇವಳು ಒಂಥರ ಜಾಂಬಿ ತರನೇ, ಎಷ್ಟೇ ಹೊಡೆದ್ರು ಸಾಯಲ್ಲ. ಅಲ್ಲಿರೋರ್ನೆಲ್ಲ ಹೊಡೆದಾಗ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಈ ಪ್ರೊಫೆಸರ್ ಅವ್ರ ಟೀಮ್ ನ ತೋರಿಸ್ತಾರೆ. ಇವರೆಲ್ಲ ಈಗ ಬಲೆಯಲ್ಲಿ ಸಿಕ್ಕಾಕೊಂಡಿರ್ತಾರಲ್ಲ, ಅಲ್ಲಿರೋರ್ಗೆಲ್ಲ ಜರ್ಗಕ್ಕೆ ಆಗ್ತಾ ಇಲ್ಲ, ಎಲ್ಲ ಹಂಗೆ ಬಿದ್ಬಿಟ್ಟಿರ್ತಾರೆ. ಆದ್ರೆ ಹೀರೋಯಿನ್ ಅವ್ರ ತಂಗಿಗೆ ಮಾತ್ರ ಸ್ವಲ್ಪ ಮಂತ್ರ ತಂತ್ರ ಎಲ್ಲ ಗೊತ್ತಲ್ವಾ. ಅವಳಂಗೆ ಬಾಯಲ್ಲಿ ನಿಧಾನಕ್ ಮಂತ್ರ ಎಲ್ಲ ಹೇಳ್ಕೊಂಡು ಹಂಗೆ ಸ್ಲೋ ಆಗಿ ಬಲೆಯಿಂದ ಹೊರಗಡೆ ಬರಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಆ ಬಲೆಯಿಂದ ಹೊರಗಡೆ ಬಂದು ಸ್ಟ್ರೈಟ್ ಆಗಿ ಆ ಮಂತ್ರ ಹೇಳ್ತಾ ಇದ್ದಲ್ಲ ಆಯಪತ್ರ ಹೋಗಕ್ಕೆ ನಿಧಾನಕ್ಕೆ ಟ್ರೈ ಮಾಡ್ತಾಳೆ. ಈಗ ಮತ್ತೆ ಮೀನ ತೋರಿಸ್ತಾರೆ. ಅವಳಲ್ಲಿ ಇರೋರ್ನೆಲ್ಲ ಹೊಡೆದಾಕ್ಬಿಟ್ಟು ಡೈರೆಕ್ಟ್ ಆಗಿ ಚೇರ್ಮನ್ ಯಾವ ಕಡೆ ಹೋಗ್ತಿದ್ದಾನೆ ಅವನ್ನ ಫಾಲೋ ಮಾಡ್ಕೊಂಡೆ ಹೋಗ್ತಾ ಇರೋದು. ಇವತ್ ನೀನ್ ಎಲ್ಲೇ ಹೋಗಿ ಎಲ್ಲೇ ಬಚ್ಚಿಟ್ಕೊಂಡ್ರೆ ಕೂಡ ನೀನ ಬಿಡಲ್ಲ ಕಣೋ ಅಂತ ಹೇಳಿ ಅವ್ರನ್ನ ಓಡಿಸ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾಳೆ. ಮೀನಂತೂ ಯಾರ ಕೈಲೂ ಸ್ಟಾಪ್ ಮಾಡಕ್ಕೆ ಆಗ್ತಾ ಇಲ್ಲ. ಅವಳು ಮನುಷ್ಯಾಗಿದ್ದೆ ಸ್ಟಾಪ್ ಮಾಡ್ಬೋದಾಗಿತ್ತು. ಅವಳಲ್ಲಿರೋ ದೆವ್ವನ ಅಥವಾ ಜಾಂಬಿನ ಏನಂತಾನೆ ಗೊತ್ತಿಲ್ವಲ್ಲ, ಎಲ್ಲದನ್ನು ಹೊಡೆದು ಧ್ವಂಸ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾಳೆ. ಚೇರ್ಮನ್ಗಂತೂ ಯಾವ ಕಡೆ ಹೋಗೋದು ಅಂತ ಗೊತ್ತಿಲ್ಲ. ಟಕ್ಕಂತ ಯಾವ್ದೋ ಒಂದು ರೂಮ್ ಒಳಗಡೆ ಹೋಗಿ ಅವ್ರಿಗಂತೂ ಪ್ರಾಣ ಅಂತೂ ನಿಲ್ತಾನೆ ಇಲ್ಲ. ಸಖತ್ ಜೋರಾಗಿ ಹೊಡ್ಕೊಳ್ತಾ ಇರುತ್ತೆ. ಇದೆಲ್ಲ ಅಯ್ಯೋ ನಾನು ಏನ್ ಮಾಡ್ಬಿಡ್ತಾಳು ಅಂತ ಭಯ ಪಟ್ಕೊಂಡಂಗೆ ಒಂದ್ ಮೂಲೆಯಲ್ಲಿ ಕೂತಿರ್ತಾರೆ. ಆಲ್ಮೋಸ್ಟ್ ಮೀ ಕೂಡ ಅವ್ರನ್ನ ಫಾಲೋ ಮಾಡ್ಕೊಂಡೆ ಬಂದ್ಬಿಟ್ಲು. ಇನ್ನೇನು ಅವ್ರನ್ನ ಸಾಯಿಸ್ಬೇಕಂತ ಕೈ ಎತ್ಕೊಂಡು ನಿನ್ ಸಾಯೋ ಟೈಮ್ ಬಂತು, ನಿನ್ ಅಂತ್ಯ ಇವತ್ತೇ ಆಗುತ್ತೆ ಅಂತ ಹೇಳಿ ಹಂಗೆ ಕೈ ಎತ್ಕೊಂಡು ಹತ್ರ ಅವ್ರನ್ನ ಸಾಯಿಸಕ್ಕೆ ಅಂತ ಹೋಗ್ತಾರೆ. ಇನ್ನೊಂದ್ ಕಡೆ ಹೀರೋಯಿನ್ ಅವ್ರ ತಂಗಿನ ತೋರಿಸ್ತಾರೆ. ಅವಳ ಹೆಂಗೋ ನಿಧಾನಕ್ ಮಂತ್ರ ಎಲ್ಲ ಹೇಳ್ಕೊಂಡು ಹಾಕಿರೋ ಬಲೆಯಿಂದ ಹೊರಗಡೆ ಬರ್ತಾಳಲ್ಲ, ಸ್ಟ್ರೈಟ್ ಆಗಿ ಹೋಗ್ಬಿಟ್ಟು ಆ ಮಂತ್ರ ಹೇಳ್ತಾ ಇದ್ದಪ್ಪ ತಲೆ ಮೇಲೆ ಇಟ್ಕೊಂಡು ಇವಳೇನೋ ಮಂತ್ರ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬಿಡದೆ ಕಂಟಿನ್ಯೂಸ್ ಆಗಿ ಮಂತ್ರ
ಮಂತ್ರಗಳು ಹೇಳ್ತಾ ಇದ್ರೆ ಅಲ್ಲಿ ನಡೀತಾ ಇರೋ ಪ್ರೊಸೀಜರ್ ಎಲ್ಲ ಹಂಗೆ ಸ್ಟಾಪ್ ಆಗೋ ತರ ತೋರಿಸ್ತಾರೆ. ಈ ಕಡೆ ಮೀ ಕೂಡ ಚೇರ್ಮನ್ ಸಾಯ್ಸಕ್ಕೆ ಅಂತ ಹತ್ರ ಹೋಗಿದ್ಲಲ್ಲ, ಈಗ ಏನಾಯ್ತು ಅಂತ ಗೊತ್ತಿಲ್ಲ, ಅವಳು ಹಂಗೆ ಒಂದು ಸ್ಟ್ಯಾಚ್ಯೂ ತರ ಆಗ್ಬಿಡ್ತಾಳೆ. ಈ ಕ್ಲೇ ನಲ್ಲಿ ಮಾಡಿರ್ತಾರಲ್ಲ ಒಂದು ಸ್ಟ್ಯಾಚ್ಯೂ ತರ, ಆತರ ಹಂಗೆ ಫುಲ್ ಸ್ಟ್ಯಾಚ್ಯೂ ಆಗ್ಬಿಟ್ಲು. ಹಂಗೆ ಪೂರ್ತಿ ಧೂಳ್ ಧೂಳಾಗಿ ಉದುರ್ತಾ ಇರುತ್ತೆ. ಇನ್ನೊಂದ್ ಕಡೆ ಈ ಕಡೆ ಲಿಸಿ ಅವ್ರ ತಂಗಿನ ತೋರಿಸ್ತಾರೆ. ಅವಳು ಇಷ್ಟೊತ್ತು ಮಂತ್ರ ಹೇಳ್ತಾ ಇದ್ಲಲ್ಲ, ಈಗ ಅಯ್ಯಪ್ಪನ ನೋಡಿದ ತಕ್ಷಣ ಅವಳಿಗೆ ಏನ್ ಅನ್ನಿಸ್ತು ಅಂತ ಗೊತ್ತಿಲ್ಲ, ಅವಳಂಗೆ ಲೈಟ್ ಆಗಿ ಅಳಕ್ಕೆ ಶುರು ಮಾಡ್ಬಿಡ್ತಾಳೆ. ಅವಳು ಮಾತ್ರ ಅಲ್ಲ, ಅಯ್ಯಪ್ಪ ಕೂಡ ಲಿಸಿ ಅವ್ರ ತಂಗಿ ಕೈನ ಹಿಡ್ಕೊಂಡು ಓ ಅಂತ ಅಳಕ್ಕೆ ಶುರು ಮಾಡ್ಬಿಟ್ರು. ಹಾಗಂಗೆ ಅವ್ರ ಪಕ್ಕದಲ್ಲೇ ಒಂದು ಚಿಕ್ಕ ಹುಡುಗಿದು ಒಂದು ಗೊಂಬೆ ತರ ಇರುತ್ತೆ. ಅದನ್ನ ನೋಡ್ಕೊಂಡೆ ಅಯ್ಯಪ್ಪ ಅಳ್ತಾ ಇರೋದು. ಇದನ್ನ ಲಿಸಿ ಅವ್ರ ತಂಗಿ ಕೂಡ ನೋಡ್ತಾಳೆ. ಅವಳು ಹಂಗೆ ಅಳಕ್ಕೆ ಶುರು ಮಾಡ್ಬಿಡ್ತಾಳೆ. ಮತ್ತೆ ಇನ್ನೊಂದ್ ಕಡೆ ಮೀದು ಸ್ಟ್ಯಾಚ್ಯೂ ಇಂದ ಕೂಡ ನೀರ್ ಬರ್ತಾ ಇರುತ್ತೆ ಕಣ್ಣಲ್ಲಿ. ಈ ಕಡೆ ಮತ್ತೆ ಲಿಸಿ ಅವ್ರ ತಂಗಿನೇ ತೋರ್ಸೋದು. ಅವಳ ಅಯ್ಯಪ್ಪನ ನೋಡ್ತಾನೆ ಇದ್ಲಲ್ಲ, ಏನ್ ಅನ್ಕೊಂಡ್ಲು ಅಂತ ಗೊತ್ತಿಲ್ಲ, ಅಲ್ಲಿರೋ ಸ್ಟ್ಯಾಚ್ಯೂ ಎತ್ಕೊಂಡೆ ಅಯ್ಯಪ್ಪನ ಹಂಗೆ ಚುಚ್ಚೆ ಹಾಕ್ಬಿಟ್ಲು. ಅಯ್ಯಪ್ಪನು ಅದೇ ಜಾಗದಲ್ಲಿ ಸತ್ತೋಗ್ತಾನೆ. ಇವಳು ಕೂಡ ತುಂಬಾನೇ ಕಷ್ಟಪಟ್ಟು ಮಂತ್ರ ಎಲ್ಲ ಹೇಳ್ತಾ ಇದ್ಲಲ್ಲ, ಒಂದ್ ಸ್ಟೇಜ್ಗೆ ಇವಳಿಗೆ ತಲೆ ಸುತ್ಕೊಂಡ್ ಬಂದ್ಬಿಡುತ್ತೆ. ಅವಳು ಹಂಗೆ ಜ್ಞಾನ ತಪ್ಪಿ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಈಗ್ಲೇ ಅಯ್ಯಪ್ಪ ಸತ್ ಮೇಲೆನೆ ಅಲ್ಲಿ ಹಾಕಿರೋ ಬಲೆ ಓಪನ್ ಆಗೋದು. ಈಗ ಇದನ್ನ ನೋಡ್ಬಿಟ್ಟು ಅಲ್ಲಿರೋ ಪ್ರೊಫೆಸರ್ ಅವರೆಲ್ಲ ಓಡ್ ಬಂದು ಲಿಸಿ ಅವ್ರ ತಂಗಿನ ಎತ್ತಕ್ಕೆ ಬರ್ತಾರೆ. ಇನ್ನೊಂದ್ ಕಡೆ ಚೇರ್ಮನ್ ಇರೋ ಜಾಗನ ತೋರಿಸ್ತಾರೆ. ಚೇರ್ಮನ್ ಅವ್ರ ಮಗಳು ಈಗ ತಾನೆ ಅಯ್ಯಪ್ಪ ಬದುಕಿದಾನ ಇಲ್ವಾ ಸತ್ತಿದಾನ ಅಂತ ಹೇಳಿ ಡೋರ್ನ ಸ್ಲೋ ಆಗಿ ಓಪನ್ ಮಾಡ್ಕೊಂಡು ಯಾರಾದ್ರೂ ಬದುಕಿದಾರ ಅಂತ ನೋಡ್ಕೊಂಡು ಹಂಗೆ ಬರ್ತಾರೆ. ಅವರಪ್ಪ ಇನ್ನು ಸತ್ತಿರಲ್ಲ, ಬದುಕೇ ಇರ್ತಾರೆ. ಹಂಗೆ ಪಕ್ಕದಲ್ಲಿ ಆ ಮೀದು ಸ್ಟ್ಯಾಚ್ಯೂ ಕೂಡ ಇರುತ್ತಲ್ಲ, ಅದನ್ನ ನೋಡ್ಕೊಂಡು ಹಂಗೆ ಒಳಗಡೆ ಬಂದವರು ಡೋರ್ನ ಕ್ಲೋಸ್ ಮಾಡ್ಕೊಂಡು ಬರ್ತಾಳಲ್ಲ. ಅವರಪ್ಪನ ಮಾತಾಡಿಸ್ತಾಳೆ, ಅಪ್ಪ ಹುಷಾರಾಗಿ ಇದ್ದೀರಾ, ನಿಮ್ಗೇನು ಆಗಿಲ್ಲ ತಾನೆ ಅಂತ ಕೇಳ್ಕೊಂಡೆ ಬಂದಾಗ ಅವ್ರಪ್ಪ ಅಂತೂ ಅಯ್ಯೋ ನಾನ್ ಪ್ರಾಣನ ಕೈಯಲ್ಲಿ ಇಟ್ಕೊಂಡಿದ್ದೆ, ಹೆಂಗೋ ನಾನು ಒಳ್ಳೆ ಟೈಮ್ ಅಂತ ಕಾಣಿಸುತ್ತೆ, ಅದೃಷ್ಟ ಚೆನ್ನಾಗಿತ್ತು, ನಾನ್ ಬದುಕೊಂಡ್ಬಿಟ್ಟೆ ಅಂತ ಹೇಳ್ತಾ ಇರ್ತಾರೆ. ಹಂಗ್ ಮಾತಾಡ್ಕೊಂಡೆ ಹೋಗಿ ಒಂದು ಚೇರ್ ಮೇಲೆ ಕೂತ್ಕೊಳ್ತಾರೆ. ಇವಳು ಕೂಡ ಹಂಗೆ ಮಾತಾಡ್ಕೊಂಡೆ ಅವ್ರಪ್ಪನ್ ಮಾತಾಡ್ಸ್ಕೊಂಡ್ ಬರ್ತಾಳಲ್ವಾ. ಹಂಗೆ ಬಂದವಳು ಆ ಮೀದು ಸ್ಟ್ಯಾಚ್ಯೂ ಇರುತ್ತಲ್ಲ, ಅವಳ ಕೈ ಮೇಲೆ ಏನೋ ಒಂದು ಲಿಕ್ವಿಡ್ ತರ ಹಾಕ್ತಾಳೆ. ಹಂಗ ಹಾಕ್ಬಿಟ್ಟು ಅವಳ ಕರ್ಚಿಫ್ ನ ಹಾಕ್ಬಿಟ್ಟು ಆ ಮೀದು ಒಂದು ಬೆರಳ್ನ ಮುರ್ಕೊಂತಾಳೆ. ಅವ್ರಪ್ಪನ್ ಮಾತಾಡ್ಸ್ಕೊಂಡೆ ಹತ್ರ ಹೋದವಳು, ಏನಪ್ಪಾ ನಿನ್ಗೆ ಏನೋ ಆಗ್ಬಿಡ್ತು ಅಂತ ನಾನು ಎಷ್ಟು ಭಯ ಪಟ್ಬಿಟ್ಟೆ ಅಂತ ಹೇಳಿ ಅವ್ರಪ್ಪ ಹತ್ರ ಮಾತಾಡ್ಕೊಂಡು ಕೆನ್ನೆ ಮೇಲೆ ಒಂದು ಮಾರ್ಕ್ ನ ಹಾಕ್ಬಿಡ್ತಾಳೆ. ಆಕ್ಚುಲಿ ಅದು ಅವ್ರಿಗೆ ಗೊತ್ತೇ ಇರೋದಿಲ್ಲ. ಇವಳು ಹೇಳ್ತಾಳೆ, ಏನಪ್ಪಾ ಇಲ್ಲ ಆಗಿರೋ ವಿಷಯನ ನೋಡಿ ನೀನ್ ಸತ್ತೋಗ್ಬಿಡ್ತೀಯ ಅಂತ ಅನ್ಕೊಂಡಿದ್ದೆ, ಆದ್ರೆ ಇನ್ನು ಒಳ್ಳೆ ಗುಂಡ್ಕಲ್ ತರ ಕುತ್ಕೊಂಡಿದ್ಯಾ, ನೀನೆಲ್ಲ ಬದುಕಿದ್ದು ಇನ್ನೇನ್ ಮಾಡ್ತೀಯ ಹೇಳು, ನೀನೆಲ್ಲ ಸತ್ತೋಗ್ಬಿಟ್ಟು ಯಂಗ್ಸ್ಟರ್ಸ್ ಗೆ ಒಂದ್ ದಾರಿನ ಮಾಡ್ಕೊಡ್ಬೇಕು, ನೀನ್ ಆರಾಮಾಗಿ ಅವ್ರ ಕೈಯಲ್ಲಿ ಸತ್ತಿದ್ರೆ ನನ್ಗೇನಕ್ಕೆ ಇವ್ಗಿತ್ರ ಕಷ್ಟ ಬರ್ತಾ ಇತ್ತು, ನೋಡಿ ಇವಾಗ ನನ್ ಕೈಯಿಂದಾನೇ ನೀನ್ ಸಾಯ್ತಾ ಇದ್ದೀರಾ, ನೀನೇನು ಬೇಜಾರ್ ಮಾಡ್ಕೊಂಬೇಡಪ್ಪ, ಕಂಪನಿ ನನ್ ಕೈಲಿ ಕೊಟ್ಬಿಡು, ನಾನು ಹುಷಾರಾಗಿ ನೋಡ್ಕೊಂತೀನಿ, ನೀನ್ ಆರಾಮಾಗಿ ಹೋಗಿ ಸ್ವರ್ಗ ಸೇರ್ಕೊ ಅಂತ ಹೇಳಿ ಮಾತಾಡ್ತಾ ಇರ್ಬೇಕಾದ್ರೇನೆ ಆ ಚೇರ್ಮನ್ ಹಂಗೆ ಮುಖ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಅವ್ರ ಮುಖ ಹಂಗೆ ಫುಲ್ ಆಗಿ ಬೊಬ್ಬೆ ತರ ನೀರ್ ಗೊಬ್ಬೆ ತರ ಬರ್ತಾ ಇರುತ್ತೆ. ಅವ್ರಿಗೆ ಸ್ವಲ್ಪ ಹೊತ್ತಿಗೆ ಕೆಳಗಡೆ ಬಿದ್ದು ಸತ್ತೇ ಹೋಗ್ತಾರೆ. ಅದೇ ಟೈಮ್ಗೆ ಕರೆಕ್ಟ್ ಆಗಿ ಪೊಲೀಸ್ ಅವರು ಟೀಮ್ ಎಲ್ಲ ಒಳಗಡೆ ಬಂದ್ಬಿಡುತ್ತೆ. ಲಿಸಿ ಕೂಡ ಬಂದ್ಬಿಡ್ತಾಳೆ. ಅಷ್ಟೇ ಇವಳು ಆಕ್ಟಿಂಗ್ ನ ಸ್ಟಾರ್ಟ್ ಮಾಡ್ಬಿಟ್ಲು. ಕೇವಲವಾಗಿ ಆಳ್ಕೊಂಡು ಅಪ್ಪ ನನ್ನ ಬಿಟ್ಟು ಹೋಗ್ಬಿಟ್ಟ ಅಪ್ಪ ಅಂತ ಹೇಳಿ ಅಳ್ತಾ ಇರ್ತಾಳೆ. ಅವಳ ಹತ್ರ ಕೇವಲವಾಗಿ ಆಕ್ಟಿಂಗ್ ಮಾಡ್ತಾ ಇರೋದನ್ನ ಹೀರೋಯಿನ್ ನೋಡ್ಬಿಟ್ಟು ಅಂದ್ರೆ ಲಿಸಿ ನೋಡ್ಬಿಟ್ಟು ಹೇಳ್ತಾಳೆ, ಸಾಕು ತುಂಬಾ ಓವರ್ ಆಗಿ ಆಕ್ಟಿಂಗ್ ಮಾಡೋ ತರ ಇದೆ, ಕಣ್ಣಲ್ಲಿ ನೀರೇ ಬರ್ತಾ ಇಲ್ಲ, ಆದ್ರೆ ಎಷ್ಟ್ ಚೆನ್ನಾಗಿ ಅಳ್ತಾ ಇದ್ಯಾ, ನಮ್ಗೆಲ್ಲ ನಿಜನೂ ಗೊತ್ತಾಗೋಯ್ತು, ಏನಕ್ಕೂ ಸೇಫ್ಟಿ ಆಗಿರ್ಲಿ ಅಂತ ನಿಮ್ಮಪ್ಪ ಶರ್ಟ್ ಗೆ ಒಂದ್ ಮೈಕ್ ನ ಹಾಕಿದ್ವಿ, ನೀನ್ ಮಾತಾಡಿರೋದು ಪ್ರತಿಯೊಂದು ರೆಕಾರ್ಡ್ ಆಗ್ಬಿಟ್ಟಿದೆ, ನಿನ್ ಕೈಲಿ ಇನ್ನೇನು ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ರೆ ಚೇರ್ಮನ್ ಮಗಳಿಗಂತೂ ಸಕ್ಕ ಟೆನ್ಷನ್ ಆಗ್ಬಿಡುತ್ತೆ. ಇವಳು ಹೆಂಗಾದ್ರೂ ಮಾಡಿ ಸಾಯಿಸ್ಬಿಡ್ಬೇಕಂತಲೇ ಇರುತ್ತೆ ಆ ಲುಕ್. ಅವಳು ಹೇಳ್ತಾಳೆ, ನೀನ್ ಸಾಧಾರಣವಾಗಿ ಒಂದು ರಿಪೋರ್ಟರು, ಇದನ್ನ ಇಟ್ಕೊಂಡು ನನ್ನ ಜೈಲ್ ಒಳಗಡೆ ಹಾಕ್ಬೇಕು ಅಂತ ನೋಡ್ತಾ ಇದೆಯಲ್ಲ, ಅದೆಲ್ಲ ನಿನ್ ಕೈಲಿ ಆಗಲ್ಲ ಅಂತ ಹೇಳಿದಾಗ ಹೀರೋಯಿನ್ ಹೇಳ್ತಾಳೆ, ಇಲ್ಲಿ ನೋಡಮ್ಮ ಇದು ಬರೀ ಮೈಕ್ ಮಾತ್ರ ಅಲ್ಲ, ಲೈವ್ ಅಲ್ಲಿ ಓಡ್ತಾ ಇತ್ತು, ನೀನ್ ಮಾತಾಡೋದು ಪ್ರತಿಯೊಬ್ರು ಕೇಳಿಸ್ಕೊಳ್ತಾ ಇದಾರೆ, ಇಲ್ಲಿ ನೋಡು ನಿನ್ಗೋಸ್ಕರ ಎಷ್ಟು ಚೆನ್ನಾಗಿರೋ ಕಮೆಂಟ್ಸ್ ಎಲ್ಲ ಆಗ್ತಿದಾರೆ ಅಂತ ಹೇಳ್ಬಿಟ್ಟು ತೋರಿಸಿದ್ರೆ ಲೈವ್ ಅಲ್ಲಿ ಓಡ್ತಾ ಇರೋದಲ್ವಾ, ಅಲ್ಲಿರೋರೆಲ್ಲ ಚೇರ್ಮನ್ ಮಗಳನ್ನ ಚೆನ್ನಾಗಿ ಪಾತ್ರೆ ಹಾಕಿ ತಿಕ್ಕಿ ತೊಳಿಯೋ ತರ ಚೆನ್ನಾಗಿ ಹಂಗೆ ಮಾತುಗಳಲ್ಲಿ ತೊಳಿತಾ ಇರ್ತಾರೆ. ಇಷ್ಟಾದ್ಮೇಲೆ ಇನ್ನೇನ್ ಮಾಡಕ್ಕಾಗುತ್ತೆ, ನನ್ ಬಂದ್ರಿ ನಾನು ನೋಡ್ಕೊಳ್ತೀನಿ ಕಡೆ ಅಂತ ಹೇಳಿ ಹಂಗೆ ಫುಲ್ ಟೆನ್ಷನ್ ಆಗ್ಬಿಟ್ಟು ಆ ಪೊಲೀಸರ ಜೊತೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಇನ್ನೊಂದ್ ಕಡೆ ಲಿಸಿ ಮತ್ತೆ ಲಿಸಿ ಅವ್ರ ತಂಗಿನೇ ಇಬ್ರು ಮಾತಾಡ್ಕೊಂಡ್ ಬರ್ತಾ ಇರೋದು. ಆಗ ಲಿಸಿ ಅವ್ರ ತಂಗಿ ಹೇಳ್ತಾಳೆ, ಅಕ್ಕ ನಾನು ಅವ್ರನ್ನ ಮುಟ್ಬೇಕಾದ್ರೆ ನನ್ನಲ್ಲಿ ಕೆಲವೊಂದು ವಿಜುವಲ್ಸ್ ಎಲ್ಲ ಬಂತಪ್ಪ, ಅದ್ರಲ್ಲಿ ಈಗ ಸತ್ತೋದ್ರಲ್ಲ ಆ ಯಪ್ಪ ಅವ್ರ ಮಗಳ ಜೊತೆ ತುಂಬಾನೇ ಸಂತೋಷವಾಗಿದ್ರಪ್ಪ, ಅಷ್ಟೇ ಅಲ್ಲ ಇನ್ನೊಂದು ಟ್ವಿಸ್ಟ್ ಇಲ್ಲ, ಅವರ ಕೊನೆಯ ರಿವೆಂಜು ಆ ಚೇರ್ಮನ್ ಅಲ್ಲ ಅಕ್ಕ, ಅವ್ರನ್ನ ಅವರೇ ಕೊಲೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದು, ನಾನು ಅವ್ರನ್ನ ಮುಟ್ಬೇಕಾದ್ರೆ ನಂಗೆ ವಿಜುವಲ್ ಎಲ್ಲ ಬಂತಲ್ವಾ, ನನಗೆ ಮ್ಯಾನಿಪುಲೇಟ್ ಮಾಡಿ ನನ್ ಕೈಯಾರೆ ಸಾಯೋ ತರ ಮಾಡಿ ಅವ್ರಾಗ ಅವರೇ ಸತ್ತೋದ್ರಕ್ಕ, ಆದ್ರೆ ಅವ್ರ ಹತ್ರ ಸಾಯೋದಕ್ಕೂ ಮುಂಚೆ ಒಂದ್ ಮಾತನ್ನ ಹೇಳಿದ್ರು, ನಿನ್ನಲ್ಲಿರೋ ಡಿಮನ್ ನ ನೀನ್ ಕಂಟ್ರೋಲ್ ಮಾಡ್ಕೊಳ್ಳೋವರ್ಗುನೆ ನಿನ್ ಜೊತೆ ಮನುಷ್ಯರೆಲ್ಲ ಇರ್ತಾರೆ, ಅದು ಕಂಟ್ರೋಲ್ ಮೀರಿ ಹೋಯ್ತಂದ್ರೆ ನೀನು ನಂತರ ಆಗ್ಬಿಡ್ತೀಯಾ, ಈ ತರ ದಿಕ್ಕಿಲ್ದಿರೋಂತರ ಆಗ್ಬಿಡ್ತೀಯ ಅಂತ ಹೇಳಿ ಅವ್ರಾಗ ಅವರೇ ಸತ್ತೋದ್ರಕ್ಕ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ ಆ ಚಿಕ್ಕ ಹುಡುಗಿ ಬೇರೆ ಯಾರು ಅಲ್ಲ ಅಕ್ಕ, ಮಿಯಾನೆ, ಆ 100 ಜನನ ರಿಸರ್ಚ್ ಸೆಂಟರ್ ಗೆ ಅಂತ ಕರ್ಕೊಂಡು ಹೋಗಿದ್ರಲ್ಲ ಅದ್ರಲ್ಲಿ ಮಿಯಾ ಕೂಡ ಒಬ್ಳು, ಮಿಯಾ ಕೂಡ ಹತ್ರ ಸತ್ತೋದ್ಲು ಅಂತ ಗೊತ್ತಾದ್ಮೇಲೆ ಅವ್ರ ಅಪ್ಪಗೆ ಸ್ವಲ್ಪ ಇತರ ಮಂತ್ರ ಎಲ್ಲ ಬಂದಿರೋದ್ರಿಂದ ಅವ್ರ ಇತರನೆಲ್ಲ ಮಾಡಿ ಯಾರೆಲ್ಲ ಹತ್ರ 100 ಜನ ಸಾವಿಗೆ ಕಾರಣ ಆದ್ರೂ ಅವ್ರನ್ನ ಸಾಯಿಸ್ಬೇಕು ಅಂತ ಇವ್ರು ಇದನ್ನೆಲ್ಲ ಮಾಡಿರೋದು, ಹಿಂಗೋ ಸೇಡು ತೀರ್ಸ್ಕೊಂಡ್ರಕ್ಕ ಅಂತ ಹೇಳಿ ಮಾತಾಡ್ಕೊಂಡು ಸ್ಟ್ರೇಟ್ ಆಗಿ ಹಾಸ್ಪಿಟಲ್ ಒಳಗಡೆನೆ ಬರೋದು. ಇಲ್ಲಿ ಲಿಸಿ ಅವ್ರ ಹಸ್ಬೆಂಡ್ ಅಡ್ಮಿಟ್ ಆಗಿರ್ತಾರಲ್ವಾ ಆ ಜಾಗಕ್ಕೆ ಬರೋದು. ಅಲ್ಲೇ ಕಿಮ್ಮು ಮತ್ತೆ ಅವ್ರ ಟೀಮ್ಮೇಟ್ಸ್ ಎಲ್ಲ ಕೂಡ ಇರ್ತಾರೆ. ಹೀರೋಯಿನ್ ಅವ್ರ ಹಸ್ಬೆಂಡ್ ಗೆ ಪೂರ್ತಿ ವಾಸಿ ಆಗ್ಬಿಟ್ಟಿದೆ ಅಂತ ಕಾಣಿಸುತ್ತೆ, ಚೆನ್ನಾಗಿ ನಕ್ಕೊಂಡ್ ಮಾತಾಡ್ಕೊಂಡೆ ಕೂತಿರ್ತಾರೆ, ಯಾಕಂದ್ರೆ ಮಂತ್ರವಾದಿಯಲ್ಲಿ ಸತ್ತೋದ್ರಲ್ವಾ, ಸೊ ಅಲ್ಲಾಗಿರೋ ಶಾಪ ಎಲ್ಲ ಫುಲ್ ಕ್ಲಿಯರ್ ಆಗ್ಬಿಟ್ಟಿರುತ್ತೆ. ಸೊ ಲಿಸಿ ಅವ್ರ ಹಸ್ಬೆಂಡ್ ಗೂ ಏನಾಗಿರೋದಿಲ್ಲ, ಲಿಸಿ ಕೂಡ ಇದು ನನ್ನ ತಂಗಿ ಅಂತ ಹೇಳಿ ಅವ್ರ ತಂಗಿನ ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ಟು ಎಲ್ಲರೂ ತುಂಬಾ ಸಂತೋಷವಾಗಿ ಮಾತಾಡ್ತಾ ಇರ್ತಾರೆ. ಲಿಸಿ ಅವ್ರ ತಂಗಿ ಕೂಡ ತುಂಬಾ ಕ್ಯೂಟ್ ಆಗಿ ಒಂದ್ ಸ್ಮೈಲ್ ನ ಕೊಟ್ಕೊಂಡು ಅವ್ರ ಭಾವನ ನೋಡ್ಕೊಂಡಿರ್ತಾಳೆ. ಇಲ್ಲಿಗೆ ಮೂವಿ ಕೂಡ ಮುಗೀತು. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ಇದೇ ತರ ಇಂಟ್ರೆಸ್ಟಿಂಗ್ ಮೂವೀಸ್ ನೋಡ್ಬೇಕಂದ್ರೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.